ಈ ಮೂಢನಂಬಿಕೆಗಳಿಗೆ ಮಹಿಳೆಯರೇ ಹೆಚ್ಚು ತುತ್ತಾಗ್ತಾರೆ, ಹೌದು ಸರ್. ಬಲಿ ಆಗ್ತಾರೆ. ಅವರು ಕಷ್ಟಪಟ್ಟು ದುಡಿದಂಥ ಹಣವನ್ನ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಖರ್ಚು ಮಾಡದೆ ಅಥವಾ ತಮ್ಮ ಹೊಟ್ಟೆಗೆ ಒಂದು ಒಳ್ಳೆ ವಿಟಮಿನ್ ಅಥವಾ ಪ್ರೋಟೀನ್ ಫುಡ್ ತಿಂದೇನೆ ಈ ಬರೀ ಮಾಟ ಮಂತ್ರ ಬಾಬಾಗಳು ಚೀಟಿ ತಾಯ್ತ ಆಮೇಲೆ ದೇವ್ರಿಗೆ ಹರಕೆ ಹೊತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ಇದಕ್ಕೆ ಹಾಳಾಗ್ತಾರಲ್ಲ. ಆಮೇಲೆ ಈ ದೇವ್ರ ಬಗ್ಗೆ ಅನವಶ್ಯಕ ಅತಿಯಾದ ಒಂದು ಭಯ. ಅಹಿಂದ ಮತಗಳು ಕಾಂಗ್ರೆಸ್ ಬೆನ್ನೆಲುಬು ಬಂದು ಮಾತಾಡ್ತಾರೆ ಸರ್. ಹಂಗಾರೆ ಈ ವರ್ಗ ಎಲ್ರಿಗೂ ಹೊಟ್ಟು ಆಗ್ತೈತಿ, ಅವ್ರು ಯಾಕೆ ಇವ್ರಿಗೆ ಹಾಕಬಾರ್ದು, ಇದು ಸರಿಯಲ್ಲ ಅನ್ನೋದು ನಮ್ಮ ವಾದ. ಅವ್ರು ನಿರ್ಣಾಯಕಿದ್ದಾರೆ. ಈಗ ನೋಡಿ, ದಲಿತರಿಗೆ ಅವಕಾಶ ಸಿಗಲಿಲ್ಲ ಲೋಕಸಭೆಯಲ್ಲಿ, ಇಬ್ಬರಿಗಿನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ತಳವಾರ ಸಮಾಜ ಸೋತ್ರು, ಹಮೀದ್ ಮುಸೀಫ್ ಸೋತ್ರು. ಇದೆಲ್ಲ ಏನ್ ತೋರಿಸ್ತದೆ ಅನ್ನೋದು ಪ್ರಜ್ಞಾವಂತ ಜನರು ತಿಳ್ಕೋಬೇಕು. ಸರ್, ಜಿಲ್ಲೆಯಲ್ಲಿ ಯಾರೋ ಅಸಮರ್ಥ ನಾಯಕರಿಲ್ಲ ಸರ್. ಸರ್, ನಾವು ಸಮರ್ಥರು ಅಸಮರ್ಥರು ಅಂತ ಗೊತ್ತಾಗಬೇಕಾದ್ರೆ ನಿಮ್ಗೆ ಅವಕಾಶ ಸಿಕ್ಕಾಗಿಲ್ಲ ಅದು ಗೊತ್ತಾಗೋದು. ನೀವು ನಮಗೆ ಅವಕಾಶನೇ ಕೊಡದೇನೆ ಅವ್ರಿಗೆ ಅಸಮರ್ಥರಿದ್ದಾರೆ ಅಥವಾ ಅವ್ರಿಗೆ ಗೆಲ್ಲಕ್ಕಾಗೋದಿಲ್ಲ ಅನ್ನೋಕ್ಕಿಂತ ನೀವು ಟಿಕೆಟ್ನು ಸಮರ್ಥರಿಗೆ ಕೊಡಬೇಕು. ಕೊಟ್ಟಾಗ ನಿಮ್ಮ ಬೆಂಬಲ ಹೇಳಿದ್ನಲ್ಲ, ಇವರಿಗೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಕಾಂಟ್ರಿಬ್ಯೂಷನ್ ಇದ್ದಾಗನೇ ಗೆಲ್ಲಕ್ಕೆ ಸಾಧ್ಯ. ಸರ್, ಜಿಲ್ಲೆಯಲ್ಲಿ ಧರ್ಮಾಧಾರಿತ ರಾಜಕಾರಣ ನಡೀತಿದೆ ಮಾಸ. ಇತ್ತೀಚೆಗೆ ನಮ್ಮ ಯತ್ನಾಳ್ ಅವರು ತಮ್ಮ ವೈಯಕ್ತಿಕ ರಾಜಕೀಯ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ. ಅವ್ರು ನಾವು ಮೊದಲು ಬಿಜೆಪಿಯಲ್ಲಿ ಇದ್ದಾಗ ಅವ್ರ ಜೊತೆಗೆ ಇದ್ದವ್ರು, ಅವಾಗ ಯಾವತ್ತೂ ಈ ತರ ಇರ್ಲಿಲ್ಲ. ಆಮೇಲೆ ಇತ್ತೀಚೆಗೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ. ಬಟ್ ರಾಜಕೀಯ ಲಾಭಕ್ಕಾಗಿ ಮಾಡೋದ್ರಿಂದ ಈ ಜನಸಾಮಾನ್ಯ ತೊಂದರೆ ಆಗ್ತದೆ. ನೀವು ಹಿಂದೂ ಮುಸ್ಲಿಂ ಮಾಡೋದ್ರಿಂದ ಎಲ್ಲೋ ಗಲಾಟೆಗಳಾಗಿದ್ರೆ ಅಮಾಯಕರು ಸಾಯ್ತಾರೆ. ಆಯ್ತು, ನೀವು ಇಷ್ಟು ಪ್ರಚೋದನಕಾರಿ ಭಾಷಣ ಮಾಡ್ತಿರಲ್ಲ, ನಾನ್ ನಿಮ್ಗೊಂದು ಚಾಲೆಂಜ್ ಮಾಡ್ತೀನಿ. ನೀವು ಬಡ ಮಕ್ಕಳಿಗೆ ಉದ್ರೇಕಕಾರಿ ಭಾಷಣ ಮಾಡಿ ಅದನ್ನ ಪ್ರಚೋದನಕಾರಿಗೆ ಕೋಮು ದಿವಸಕ್ಕೆ ಕಾರಣ ಆಗ್ತೀರಿ. ಆಯ್ತು, ನಿಮ್ ಮಗನ ಮುಂದೆ ನಿಲ್ಲಿಸಿ ನೋಡೋಣ. ನಿಮ್ ಮಗನಿಗೆ ಒಳ್ಳೊಳ್ಳೆ ಶಿಕ್ಷಣ ಕೊಟ್ಟಿರಿ, ಒಳ್ಳೊಳ್ಳೆ ಸ್ಥಾನಮಾನ ಕೊಡ್ಸಿದಿರಿ, ಫ್ಯಾಕ್ಟ್ರಿನೋ ಬ್ಯಾಂಕೋ ಮಾಡ್ಕೊಂಡು ಅದಾರೆ. ನಿಮ್ ಮಕ್ಕಳು ಒಳ್ಳೊಳ್ಳೆ ಶಿಕ್ಷಣ ಪಡಿಬೇಕು, ಒಳ್ಳೆ ಸ್ಥಾನಮಾನದಲ್ಲಿರ್ಬೇಕು, ಒಳ್ಳೆ ಉದ್ಯೋಗ ಮಾಡ್ಬೇಕು. ಬಡವ್ರ ಮಕ್ಕಳು ಕಲ್ಲು ಬಡಿಗೆ ಕೊಡ್ಲಿ ತಗೊಂಡು ರಸ್ತೆ ಮೇಲೆ ಹೋರಾಟ ಮಾಡ್ಬೇಕು. ಇದ್ಯಾವ ನ್ಯಾಯ? ಸರ್, ನಗರದಲ್ಲಿ ಮುಸ್ಲಿಂ ವಾರ್ಡ್ಗಳು ಅಭಿವೃದ್ಧಿ ಆಗಿಲ್ಲ, ಅದಕ್ಕೆ ಅನುದಾನ ಕೊಡ್ತಿಲ್ಲ ಸ್ಥಳೀಯ ಶಾಸಕರು ಯತ್ನಾಳ್ ಒಂದು ಮಾತು ಓಪನ್ ಆಗಿ ಹೇಳ್ಬಿಟ್ಟಿದಾರಲ್ರಿ. ನೀವು ಟೊಪ್ಪಿಗೆ ಹಾಕಿದವರು ದಾಡಿ ಬಿಟ್ಟವರು ನಮ್ ಕಡೆ ಬರ್ಬೇಡ್ರಿ ಅಂತ. ಇದು ಯಾವ ನ್ಯಾಯ ರೀ? ಸಂವಿಧಾನದಲ್ಲಿ ಎಲ್ಲಿದೆ ಎಲ್ರೂ ಸಮಾನವಾಗಿ ನೋಡ್ತೀನಿ ಅಂತ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತೀರಿ. ಈಗ ಬಂದ್ಮೇಲೆ ನೀವು ಈ ತರ ಮಾತಾಡ್ತೀರಿ, ತಪ್ಪದು. ಸರ್, ಕೊನೆಯದಾಗಿ ಸೋಮನಾಥ್ ಕಳ್ಳಿಮನಿಯವರು MLA ಆಗೋದು ಯಾವಾಗ? ಅದೇನು ಜನ ಬಯಸಿದಾಗ ಆಗ್ಬೇಕಲ್ಲ ಸರ್. ಈ 2.5 ವರ್ಷದಲ್ಲಿ ದೇವರಿಪುರ ಮತಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ತಮ್ಮ ಮಾತೇನು ಸರ್? ರಾಜೇಗೌಡರು ಅಲ್ಲೂ ಜನ ಯಾವ ರೀತಿ ಅವ್ರು ನಿರೀಕ್ಷೆ ಮಾಡ್ಕೊಂಡು ಗೆಲ್ಸಿದ್ರು, ಆ ನಿರೀಕ್ಷೆ ಸಂಪೂರ್ಣ ಖುಷಿಯಾಗಿದೆ. ಮುಂದೆ ನಾನೇ MLA ರಾಜೇಗೌಡರು ಅವರು ಮುಂದೆ ನಾನೇ MLA ಅಂತ ಅವ್ರು ಹೇಳೋ ಬದಲು ಮುಂದೆ ನೀವೇ MLA ಅಂತ ಜನ ಹೇಳಬೇಕು. ಅದನ್ನು ಜನರು ಸರ್, ಜಿಲ್ಲೆಯ ಉಸ್ತುವಾರಿ ಸಚಿವರು MB ಪಾಟೀಲ್ ಸಾಹೇಬ್ರ ಬಗ್ಗೆ ತಮ್ಮ ಮಾತೇನು ಸರ್? MB ಪಾಟೀಲ್ರು ಈ ಜಿಲ್ಲೆಯ ಮೊದಲಿದ್ದಕ್ಕಿಂತ ಈಗಿನ ಒಂದು ಭೌಗೋಳಿಕ ಆಗಲಿ ಏನಾಗಲಿ ಈ ಸಮಸ್ಯೆಗಳೇನಿದ್ದವಲ್ಲ ಅದರ ಚಿತ್ರಣವನ್ನೇ ಬದಲಿಸಿದ್ದಾರೆ. ಓಕೆ ಸರ್. ನಮಸ್ಕಾರ ವೀಕ್ಷಕರೇ, ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರಣು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂಥವರು ಸರಳ ಸಜ್ಜನಿಕೆಯ ನಾಯಕ, ಪಕ್ಷ ಹಾಗೂ ಸಮಾಜದ ಹಿತಕ್ಕಾಗಿ ಹಗಲಿರುಳು ಶ್ರಮವಹಿಸುತ್ತಿರುವಂಥ ಸಂಘಟನಾತ್ಮಕ ಚತುರರು, ಜಿಲ್ಲೆಯ ಹಾಲುಮತ ಸಮಾಜದ ಹೆಮ್ಮೆಯ ಜನಮೆಚ್ಚುಗೆ ಜನನಾಯಕ ಇವತ್ತು ನನ್ನ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವ್ರು ಮಾತನಾಡಿಸ್ಕೊಂಡು ಬರೋಣ. ಸರ್, ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಸ್ವಾಗತ ಸರ್. ನಮಸ್ಕಾರ ಶರಣು ಅವರೇ, ಹೇಗಿದ್ದೀರಿ? ಸರ್, ತಾವು ಆರಾಮ? ಚೆನ್ನಾಗಿದ್ದೀನಿ. ಓಕೆ ಸರ್, ನಮ್ಮ ಕಾರ್ಯಕ್ರಮ ಮೊದಲಿಗೆ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ ಸರ್. ಸರ್, ನಾನು ಸೋಮನಾಥ್ ಕಳ್ಳಿಮನಿ ಅಂತೇಳಿ, ನಾನು ವಿದ್ಯಾರ್ಥಿ ದಶೆಯಿಂದ ಇದ್ದಾಗ ಕೂಡ ಈ ವಿದ್ಯಾರ್ಥಿಗಳ ಸಮಸ್ಯೆಗಳು, ಕಾಲೇಜ್ ಅಸ್ತವ್ಯಸ್ತದ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದು ಮುಂದೆ ನಮ್ಮ ಕಾಲೇಜ್ ದಿನಗಳಲ್ಲಿ ಅವಾಗ AVP ತುಂಬ ಸಕ್ರಿಯ ಇತ್ತು. AVP ಅಂದರೆ ಅದು ನದಿ ಹೋಗಿ ಸೇರೋ ಸಮುದ್ರಕ್ಕೆ BJP ಅಂತ ಹೇಳಿ ನಮ್ಮನ್ನ ಅವಾಗ BJP ತೊಗೊಂಡು ಹೋಗಿಬಿಡ್ತದು. ಅಲ್ಲಿ ನಾನು ಸುಮಾರು ವರ್ಷ ಇದ್ದಾಗ ಅಲ್ಲಿಯ ಧರ್ಮ ಆಧಾರಿತ ರಾಜಕಾರಣ, ಆಮೇಲೆ ಅತಿಯಾದ ಈ ಗರ್ಭಗುಡಿ ಸಂಸ್ಕೃತಿ, ಜಾತಿ ವ್ಯವಸ್ಥೆ ಇದೆಲ್ಲ ನೋಡಿ ನನಗೆ ಬೇಜಾರಾಗಿ ಮುಂದೆ ಅಲ್ಲಿಂದ ಪೂರ್ವಾಶ್ರಮದ BJP ಪಕ್ಷ ಬಿಟ್ಟು ನನಗೆ ಮುಕಡಪ್ಪ ಅಂತ ಹೇಳಿ ಒಬ್ರು
ನಮ್ಮ ರಾಜ್ಯ ಹಿಂದೆ ಲೀಡರ್ ಇದ್ದಾರೆ, ಅವರು ಸಿದ್ದರಾಮಯ್ಯರನ್ನ ಪರಿಚಯ ಮಾಡಿಸಿದ್ರು. ಓಕೆ ಸರ್. ಸಿದ್ದರಾಮಯ್ಯವರು ನನಗೆ ಭೇಟಿಯಾಗಿ ಅವಾಗ ಅವ್ರನ್ನ ಭೇಟಿ ಆದಾಗ ಅವರು, ಇಲ್ಲಪ್ಪ ನಾವು ಶೂದ್ರರು ಬಿಜೆಪಿಯಲ್ಲಿ ಇರಬಾರ್ದು, ನೀ ಅಲ್ಲಾಕಿದ್ದಿ. ಅವ್ರು ಅವಾಗಿನ್ನೂ JDS ಅಲ್ಲಿ ಇದ್ರು. ನೀನು ನಮ್ಮ ಜೊತೆಗೆ ಬಾ, ಇಫ್ ಯು ಡೋಂಟ್ ವಾಂಟ್ ಟು ಕಮ್ ವಿತ್ ಮಿ ಅದರ್ ದನ್ ಯು ಕ್ಯಾನ್ ಗೋ ಟು ಕಾಂಗ್ರೆಸ್ ಅಂತ ಹೇಳಿದ್ರು. ನಮಗೆ ನಮ್ಮ ಜೊತೆ ಬಾ, ಇಲ್ಲ ಕಾಂಗ್ರೆಸ್ ಸೇರು, ಅಲ್ಲಿ ಸಾಮಾಜಿಕ ನ್ಯಾಯದ ಸಿದ್ಧಾಂತ ಇದೆ ಅಂತ ಅವಾಗ ಅವ್ರು JDS ಇರ್ಲಿಲ್ದಾಗ ಹೇಳಿದ್ರು. ಮತ್ತೆ ಅವರೇ ಕರಿತಿರ್ಬೇಕಾದ್ರೆ ಇನ್ನೇನು ನಾನು ಅವ್ರು JDS ಇದ್ದಾಗ ನಾನು ಕಾಂಗ್ರೆಸ್ಗೆ ಹೋಗೋದು ಅಂತ ಅವ್ರ ಜೊತೆನೆ JDS ಸೇರ್ಕೊಂಡೆ. ಮುಂದೆ ನಿಮ್ದು ರಾಜಕೀಯ ಸ್ಥಿತ್ಯಂತರ ಗೊತ್ತು, ದೇವೇಗೌಡ ಜೊತೆ ಅವರು ಭಿನ್ನಾಭಿಪ್ರಾಯ ಮಾಡ್ಕೊಂಡು ಹಿಂದ ಸಂಘಟನೆ ಮಾಡಬೇಡ್ರಿ ಅಂತ ಅವ್ರು ಹೇಳಿದ್ರು. ನಾನು ಮಾಡವನಿ ಅಂತ ಇವ್ರು ಹೇಳಿದ್ರು. ಅಲ್ಲಿಂದ ಹೊರಗೆ ಬಂದ್ಮೇಲೆ ರಾಜ್ಯಾದ್ಯಂತ ಹಿಂದ ಸಂಘಟನೆ ಮಾಡ್ಬೇಕಾದ್ರೆ ಅವಾಗ ನನಗೆ ಇಲ್ಲೆಲ್ಲ ಜವಾಬ್ದಾರಿ ಕೊಟ್ರು. ಆ ಸಿದ್ಧಾಂತ ಕೂಡ ನನಗೆ ವೈಯಕ್ತಿಕವಾಗಿ ಬಹಳ ಹಿಡಿಸ್ತು. ಬರೀ ಕೇವಲ ಒಬ್ಬ ಜಾತಿಯಿಂದ ಅವರು ಕುರುಬ ಅಥವಾ ನಾನು ಆ ಸಮಾಜ ಸೇರಿದವನು ಆ ಕಾರಣಕ್ಕಾಗಿ ನಾನೇನಷ್ಟು ಅವ್ರಿಗೆ ಇದು ಮಾಡಿಲ್ಲ. ಅಥವಾ ಇವತ್ತಿಗೂ ಕೂಡ ಅವ್ರದ್ದು ಒಂದೊಂದು ಸಂಬಂಧ ಕೇವಲ ಅವನು ನಮ್ಮ ಹಲ್ಮಲ್ ಸಮಾಜಕ್ಕೆ ಸೇರಿದವನು ಅನ್ನೋ ಕಾರಣಕ್ಕಾಗಿಯೂ ಅಲ್ಲ. ಓಕೆ ಸರ್. ಅವಾಗ ರಾಜ್ಯಾದ್ಯಂತ ಅಹಿಂದ ಸಂಘಟನೆ ಮಾಡಬೇಕಾದ್ರೆ ನಮ್ಮ CM ಇಬ್ರಾಹಿಂ ಸಾಹೇಬ್ರು, ಮಹದೇವಪ್ಪ ಅವರು, ಜಾರಕಿಹೊಳಿ ಅವರು ಅವರೆಲ್ಲ ಸ್ವತಂತ್ರವಾಗಿ ಬಂದಾಗ ನಾವು ಜನ ಸೇರಿಸೋದಾಗ್ಲಿ, ವಿಚಾರಗಳು ಮಂಡಿಸೋದಾಗ್ಲಿ ಮಾಡಿದಾಗ ಅವ್ರು ಹೋಗಿ, ಏನ್ ಸರ್ ಅಲ್ಲಿ ನಮ್ಮ ಹಿಂಗೆ ಕಾರ್ಯಕರ್ತಿದ್ದಾನೆ, ಅವನು ಬಹಳಷ್ಟು ಚುರುಕಾಗಿ ಓಡಾಡ್ತಾನೆ ಇದ್ದಾನೆ, ಬಹಳಷ್ಟು ಅಹಿಂದ ಸಿದ್ಧಾಂತ ಬಗ್ಗೆ ಒಲವು ಇದ್ದಾನೆ ಅಂತ ಹೇಳಿದಾಗ ಅವ್ರಿಗೆ ಇಂಪ್ರೆಷನ್ ಆಗಿ ಅವಾಗ ಇನ್ನಷ್ಟು ನಮ್ಗೆ ಸಮೀಪ ತಗೊಂಡ್ರು. ಹೀಗಾಗಿ ಅದು ಅವ್ರದ್ದು ನಮ್ದು ಸಂಬಂಧ ಜಾತಿ ಅಲ್ಲ ಅನ್ನಂತ ಮಾಡಿ ಮುಂದೆ ಅವರು ಕಾಂಗ್ರೆಸ್ ಸೇರಿದ್ರು. ಅವ್ರ ಜೊತೆಗೇನೆ ಕಾಂಗ್ರೆಸ್ಸಿಗೆ ಬಂದಿವಿ. ಕಾಂಗ್ರೆಸ್ಸಿಂದ ಈ ಕಾಂಗ್ರೆಸ್ಸಲ್ಲೇ ಆಕ್ಟಿವ್ ಆಗಿದ್ದೀವಿ. ಓಕೆ ಸರ್. ಇಲ್ಲ, ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಸರ್ ಈ ಹಿಂದೆ ಏನಾಗಿದ್ರು ಸರ್? ತಮ್ಮ ಕಸಬುಗಳು ಏನಾಗಿತ್ತು, ತಮ್ಮ ಮನೆತನದು? ನಮ್ಮ ಮನೆತನ ಏನು, ನಮ್ಮ ಹಿಂದೆ ಯಾರು ರಾಜಕಾರಣ ಮನೆತಂದೆ ಏನಿಲ್ಲ ಸರ್. ನಮ್ಮ ತಂದೆ ತಾಯಿ ಅವರು ಕೂಡ ಅತ್ಯಂತ ಬಡ ಕುಟುಂಬದಿಂದ ಬಂದವರು. ನಮ್ಮ ತಂದೆ ಇಲ್ಲಿ ನಮ್ಮ ಸ್ವಂತ ಊರು ಜುಮ್ನಾಳ್ ಅಂತೇಳಿ ಅಲ್ಲಿ ಸಣ್ಣದಾದ ಒಂದು ಕಿರಾಣಿ ವ್ಯಾಪಾರ ಮಾಡ್ಕೊಂಡಿದ್ದಂಥವ್ರು. ನಮ್ಮ ತಾಯಿಯವರು ಕೂಡ ಹೊಲಿಗೆ ಹೊಲ್ಕೊಂಡಿದ್ದು ನಮ್ಮನ್ನೆಲ್ಲ ಶಿಕ್ಷಣ ಕೊಟ್ಟು ಬೆಳೆಸಿದ್ದು. ನಮಗೆ ತಾಯಿಯವ್ರ ಪ್ರಭಾವ ನಮ್ಮ ಮೇಲೆ ಭಾಳ. ಅವರು ಅವಾಗ ಶಿಕ್ಷಣನೂ ಜಾಸ್ತಿ ಕಲ್ತಿದ್ರು, ಯಾಕಂದ್ರೆ ನಮ್ಮ ಅಜ್ಜ ಶಿಕ್ಷಣ ಇದ್ದು ನೌಕರಿ ಮಾಡ್ತಿದ್ರು. ನಮ್ಮ ತಂದೆಯವ್ರ ಶಿಕ್ಷಣ ಕಡಿಮೆ ಇತ್ತು. ನಮ್ಮ ತಾಯಿಯವರ ಪ್ರಭಾವ ನಮ್ಮ ಮೇಲೆ ಜಾಸ್ತಿ. ಅವರು ನಮಗೆ ಈ ಒಂದು ಪ್ರಶ್ನೆ ಮಾಡಿ ಸ್ವಭಾವ ಆಗಲಿ, ಹೋರಾಟದ ಕಿಚ್ಚಾಗಲಿ, ಧೈರ್ಯ ಆಗಲಿ, ನಮಗೆ ಪದ್ಧತಿ, ಸಂಸ್ಕೃತಿ ಹೀಗೆಲ್ಲ ಹೇಳ್ತಿದ್ರು. ಆಮೇಲೆ ಬಡವರ್ಗದ ಬಗ್ಗೆ ಕಳ್ಕಳಿ, ಇದೆಲ್ಲ ಸ್ವಲ್ಪ ನನಗೆ ತಾಯಿಯವರಿಂದ ಬಂದ ಒಂದು ಬಳುವಳಿ ಅಂತ ಹೇಳಿ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಓಕೆ ಸರ್. ಈ ಸಮಾಜಮುಖವಾಗಿ ತಾವು ಕಾಣಿಸ್ಕೊಂಡಿದ್ದು ಹೇಗೆ ಸರ್? ಅದೇ ನಾನು ಮೊದಲಿನಿಂದನೂ ಹೇಳಿದ್ನಲ್ಲ, BJPನಲ್ಲಿದ್ದಾಗ ಅವರು ಯಾಕೋ ಆ ಸಿದ್ಧಾಂತಗಳು ನನಗೆ ಅತಿರೇಕ ಅನಿಸಿ, ಇನ್ನೇನಪ್ಪ ಇದು, ಹೆಂಗೆ ಇದು ಬರೀ ಜಾತಿ ಆಧಾರಿತ ಧರ್ಮ ಅಂತ ಹೋಗೋದು ಸಂದರ್ಭದಲ್ಲೇ ನನಗೆ ಸಿದ್ದರಾಮಯ್ಯ ಅವರು ಪರಿಚಯ ಆದ್ಮೇಲೆ ಅವರು ಭಾಷಣಗಳನ್ನ ಕೇಳ್ತಾ ನನಗೆ ಓಹೋ ಹೀಗೂ ಐತಲ್ಲ ಇದು ವ್ಯವಸ್ಥೆ, ಸಂವಿಧಾನ ಅಂತಿದೆ. ಆಮೇಲೆ ನಾವೆಲ್ಲೂ ಬಸವಣ್ಣನ ತತ್ವದಲ್ಲಿ ಬದುಕಬೇಕಾದವರು, ನಾವು ಹೊಟ್ಟಂತ ರೂಟೇ ಬೇರೆ ಇದೆ. ಆಮೇಲೆ ಎಲ್ರಿಗೂ ಕೂಡ ಅವರ ಜನಸಂಖ್ಯೆ ತಕ್ಕಂತೆ ಅವರಿಗೆ ಅಧಿಕಾರ ಆಗಲಿ, ಅವಕಾಶಗಳಾಗ್ಲಿ ಸಿಗ್ತಾ ಇಲ್ಲಲ್ಲ, ಇದ್ರ ಬಗ್ಗೆ ನಾವು ಧ್ವನಿ ಎತ್ತಬೇಕು. ಆಮೇಲೆ ಶ್ರೀಮಂತರು ಆಗ್ತಾ ಇದಾರೆ, ಬಡವರು ಇನ್ನಷ್ಟು ಬಡವರು ಆಗ್ತಾ ಇದಾರೆ. ಆಮೇಲೆ ಮೊದಲಿನ ಸಂದರ್ಭದಲ್ಲಿ ಕಳ್ಳರು ಶ್ರೀಮಂತರನ್ನ ದೋಚಿ ಬಡವರಿಗೆ ಕೊಡ್ತಿದ್ರು. ಈಗಿನ ವ್ಯವಸ್ಥೆದಲ್ಲಿ ಏನಾಗಿದೆ, ಬಡವರನ್ನ ದೋಚಿ ಶ್ರೀಮಂತಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲ ವ್ಯತಿರಿಕ್ತ ಅನಿಸಿ ನನಗೆ ಅವರು ದೇವರಾಜ ಅರಸು ಬಗ್ಗೆ ಹೇಳೋದಾಗ್ಲಿ, ಸಂವಿಧಾನದ ಬಗ್ಗೆ ಹೇಳೋದಾಗ್ಲಿ, ಆಮೇಲೆ VP ಸಿಂಗ್ ಅವರ ಮಂಡಲ್ ವರದಿ ಬಗ್ಗೆ, ಆಮೇಲೆ ಇದೆಲ್ಲ ನಮ್ದು ಇದು ವಿಚಾರ ಸಾಮಾಜಿಕ ನ್ಯಾಯ ನನಗೆ ಬಹಳಷ್ಟು ಆಕರ್ಷಣೆ ಆಯ್ತು. ಹೀಗಾಗಿ ನಾನು ಅದರಲ್ಲೇ ಮುಂದುವರಿತಾ ಇದ್ದೀನಿ. ಜನಪ್ರಿಯತೆ. ಓಕೆ ಸರ್. ತಮ್ಮ ಧರ್ಮಪತ್ನಿಯವ್ರ ಬಗ್ಗೆ ತಮ್ಮ ಮಾತೇನು ಸರ್? ನಮ್ಮ ಧರ್ಮಪತ್ನಿಯವರು ಮೂಲತಃ ಬಾಗಲಕೋಟೆ ಜಿಲ್ಲೆಯವರು. ಅವ್ರ ತಂದೆಯಲ್ಲಿ ಬಾಗಲಕೋಟೆ ಸಿಮೆಂಟ್ ಫ್ಯಾಕ್ಟ್ರಿನಲ್ಲಿ ಕಾರ್ಮಿಕ ಮುಖಂಡರಾಗಿ ಗುರುತಿಸ್ಕೊಂಡಿದ್ರು. ಹನುಮಂತಪ್ಪ ರೊಳ್ಳಿ ಅಂತೇಳಿ. ಅವರು ಕಮ್ಯುನಿಸ್ಟ್. ಅವರಲ್ಲಿ ಕೂಡ ಸ್ವಲ್ಪ ಹೋರಾಟದ ಕಿಚ್ಚು, ಕಾರ್ಮಿಕರ ಬಗ್ಗೆ, ಬಡವರ ಬಗ್ಗೆ, ಮಹಿಳೆಯರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಕಳಕಳಿ, ಕಾಳಜಿ ಇರೋದ್ರಿಂದ ಅದು ಸಾಂದರ್ಭಿಕವಾಗಿ ಜಿಲ್ಲಾ ಪಂಚಾಯತ್ ಕೆಟಗರಿ ಕೂಡ ಮಹಿಳೆ ಇರೋದ್ರಿಂದ ಅವ್ರಿಗೆ ಅವಕಾಶ ಸಿಕ್ತು. ಅವ್ರ ಮುಂದೆ ಎಲ್ಲ ಜಿಲ್ಲಾ ಮುಖಂಡರ ಒಂದು ಸಹಕಾರದಿಂದ ಸಿದ್ದರಾಮಯ್ಯ ಅವರ ಆಶೀರ್ವಾದ ಕೊಡವಾಗ ಬಹಳಷ್ಟು ಆಯ್ತು. ಯಾಕಂದ್ರೆ ನಮ್ದು ಸರ್ಕಾರ ಇರ್ಲಿಲ್ಲ, ಸಂಖ್ಯೆನೂ ಇರ್ಲಿಲ್ಲ ನಮ್ಮ ಹತ್ರ. ಅವಾಗ ಸರ್ಕಾರ ಇರ್ಲಾರ್ದಾಗ ಕೂಡ
ಬಹಳಷ್ಟು ಒಂದು ಶ್ರಮ ವಹಿಸಿ ನಮ್ಮ ಜಿಲ್ಲೆಯ ಮುಖಂಡರು ಒಂದು ಅವಕಾಶವನ್ನು ಕೊಡಿಸಿದ್ರು. ಆ ಕೊಟ್ಟಂತ ಅವಕಾಶ ಕೂಡ ಬಹಳಷ್ಟು ಕಡಿಮೆ ಅವಧಿ ಇತ್ತದು. ಅವಾಗ ನಮಗೆ ಸಿಕ್ಕಿದ ಕೇವಲ 10 ತಿಂಗಳಲ್ಲಿ, ಕರೋನಾದಲ್ಲಿ 2 ತಿಂಗಳು ಹೋಯ್ತು, 1 ತಿಂಗಳು ಗ್ರಾಮ ಪಂಚಾಯತ್ ಚುನಾವಣೆ ಹೋಯ್ತು, ಸಿಕ್ಕಂತ 7 ತಿಂಗಳು. 7 ತಿಂಗಳಲ್ಲೇ ಅವರು ನಮ್ಮ ಇದು ವಾಸ್ತವ್ಯ ಗ್ರಾಮೀಣ ಪ್ರದೇಶದಲ್ಲಿ ಆಗಿನಲ್ಲಿ ಜನ ಎಲ್ಲ ಹಾಸ್ಪಿಟ್ಲಿಗೆ ಹೋಗಕ್ ಅನ್ಸ್ತಾ ಇದ್ರು. ಅವಾಗ ಆಸ್ಪತ್ರೆಯಲ್ಲಿ ವಾಸ್ತವ್ಯ. ಆಮೇಲೆ ಸಿಂದಗಿ ತಾಲೂಕದ ಬೋರ್ಗಿನಲ್ಲಿ ಅವರು ದೇವದಾಸಿ ಮನೆಯಲ್ಲಿ ವಾಸ್ತವ್ಯ, ದಲಿತರ ಮನೆಯಲ್ಲಿ ವಾಸ್ತವ್ಯ. ಆಮೇಲೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಆಲಿಸ್ಲಿಕ್ಕೆ ನಮ್ಮ ಮಹಿಳಾ ಹಾಸ್ಟೆಲ್ಗಳಲ್ಲಿ ವಾಸ್ತವ್ಯ. ಈ ತರ ಅನೇಕ ಸಮಸ್ಯೆಗಳ ಬಗ್ಗೆ ಎಲ್ಲಾ ಇಲಾಖಾ ಅಧಿಕಾರಿಗಳ ಜೊತೆಗೆ ತೆಗೆದುಕೊಂಡು ಹೋಗಿ, ಆಮೇಲೆ ಇಲ್ಲಿ ಇಟ್ಟಂಗಾಳದಲ್ಲಿ ಕುರಿಗಾರ ದೊಡ್ಡಿಯಲ್ಲಿ ವಾಸ್ತವ್ಯ ಮಾಡಿ, ಕೊನೆಯ ಅಧಿಕಾರ 1 ತಿಂಗಳು ಇನ್ನು ಇರ್ಬೇಕಾದ್ರೆ ಈ ವಾಸ್ತವ್ಯದ ಬಗ್ಗೆ ಇದ್ದು ಎಲ್ಲ ಅಧಿಕಾರಿ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳೀಯ ಸಮಸ್ಯೆಗಳಿಗೆ ತ್ವರಿತವಾಗಿ ಯಾವ ತಕ್ಷಣಕ್ಕೆ ಸಮಸ್ಯೆ ಬಗ್ಗೆ ಇರ್ತಾವೋ ತಕ್ಷಣಕ್ಕೆ, ಮುಂದೆ ಕೆಲವೊಂದು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇದ್ದ ರಾಜ್ಯ ನಾಯಕರಿಗೆ ಗಮನಕ್ಕೆ ತರುವಂತ ಕೆಲಸ ಆಯ್ತು. ಕೊನೆಯದಾಗಿ ಅವಾಗ ನಾವು ಸ್ವಾಭಾವಿಕವಾಗಿ ಈ ಮೂಢನಂಬಿಕೆಗಳ ವಿರುದ್ಧ, ಮೌಢ್ಯ ಕಂದಾಚಾರ ವಿರುದ್ಧ ವಿಚಾರ ಇರೋದ್ರಿಂದ ನಮಗೆ ನಮ್ಮ ಜಾರಕಿಹೊಳಿ ಸಿದ್ಧಾಂತ ಕೂಡ ಬಹಳಷ್ಟು ನಮಗೆ ಅದು ಸೂಜಿಗಲ್ಲಂತೆ ನಮ್ಗೆ ಹೇಳೋದ್ರಿಂದ ಅವರನ್ನೇ ಕರೆದು ಈ ಜನರಲ್ಲಿ ವಿಶೇಷವಾಗಿ ಈ ಮೂಢನಂಬಿಕೆಗಳಿಗೆ ಮಹಿಳೆಯರೇ ಹೆಚ್ಚು ತುತ್ತಾಗ್ತಾರೆ, ಬಲಿ ಆಗ್ತಾರೆ. ಅವರು ಕಷ್ಟಪಟ್ಟು ದುಡಿದಂತ ಹಣವನ್ನ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಖರ್ಚು ಮಾಡದೆ, ಅಥವಾ ತಮ್ಮ ಹೊಟ್ಟೆಗೆ ಒಂದು ಒಳ್ಳೆ ವಿಟಮಿನ್ ಅಥವಾ ಪ್ರೋಟೀನ್ ಫುಡ್ ತಿಂದೇನೆ ಈ ಬರೀ ಮಾಟ ಮಂತ್ರ, ಬಾಬಾಗಳು, ಚೀಟಿ, ತಾಯ್ತ, ಆಮೇಲೆ ದೇವ್ರಿಗೆ ಹರಕೆ ಹೊತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು, ಇದಕ್ಕೆ ಹಾಳಾಗ್ತಾರಲ್ಲ. ಆಮೇಲೆ ಈ ದೇವ್ರ ಬಗ್ಗೆ ಅನವಶ್ಯಕ ಅತಿಯಾದ ಒಂದು ಭಯ, ಮತ್ತೆ ಸ್ಮಶಾನ, ಮಾಟ, ದೆವ್ವ, ಭೂತ, ಇದರಿಂದ ಜನರನ್ನ ಹೊರಗೆ ತರಬೇಕು ಅಂತ ಹೇಳಿ ನಾನು ಒಬ್ಬ ಮಹಿಳೆಯಾಗಿನೇ ಸ್ಮಶಾನದಲ್ಲಿ ವಾಸ್ತವ್ಯ ಮಾಡಿದ್ರೆ, ಒಬ್ಬ ಮಹಿಳೆನೂ ಇದ್ಲು ಸ್ಮಶಾನದಲ್ಲಿ ಮಾಡಿದ್ರು, ಅದೊಂದು ಅಮಾವಾಸ್ಯೆ ದಿನ ಅಲ್ಲಿ ಅವರು ವಾಸ್ತವ್ಯ ಹೂಡಿದಂದ್ರೆ ಅವ್ರಿಗೇನೂ ಆಗಿಲ್ಲ ಅಂದ್ಮೇಲೆ ನಮಗೂ ಕೂಡ ಏನೂ ಆಗೋದಿಲ್ಲಲ್ಲ ಅನ್ನಂತ ಒಂದು ಭಯಮುಕ್ತ ವಾತಾವರಣ, ಭಯಮುಕ್ತ ಸಮಾಜ ನಿರ್ಮಾಣ ಮಾಡ್ಬೇಕಂತ ಹೇಳಿ ನಾವು ಅವಾಗ ಸತೀಶ್ ಜಾರಕಿಹೊಳಿ ಕೇಳ್ಕೊಳ್ಳೋ ತಕ್ಷಣ ಬಹಳ ಖುಷಿಯಿಂದ ಒಪ್ಕೊಂಡು ಬಂದು ಅವರು ಕೂಡ ಸ್ಮಶಾನದಲ್ಲೇ ಇಡೀ ರಾತ್ರಿ ನಮ್ಮೊಂದಿಗೆ ಇದ್ರು, ಅಲ್ಲೇ ಊಟ ಮಾಡಿದ್ರು, ಅಲ್ಲೇ ವಿಚಾರಗಳನ್ನ ಹೇಳಿದ್ರು. ಆಮೇಲೆ ನಾವು ಅವಾಗ ಈ ಪವಾಡ ಬಯಲು ಮಾಡೋನು ಕೂಡ ಕರೆಸಿದ್ದೀವಿ. ಬಹಳಷ್ಟು ಜನ ಅದನ್ನ ವಿಜ್ಞಾನದಲ್ಲೇ ಸಾಕಷ್ಟು ಏನೇನೋ ರೋಚಕ ಇದಾವೆ. ಈ ಹಳ್ಳಿಗಳಲ್ಲಿ ಈ ನೀರಿನಿಂದ ದೀಪ ಹಚ್ಚಿರೋ ಅಂದ್ಕೊಳ್ಳಿ ಅವ್ರ ಪವಾಡ ಪುರುಷ ಅಂತ ತಿಳ್ಕೊಳ್ಳೋದು, ನಿಂಬೆಕಾಯಿಯಿಂದ ರಕ್ತ ತೆಗೆದ್ರು ಅವ್ರ ಪವಾಡ ಪುರುಷ ಅಂತ ತಿಳ್ಕೊಳ್ಳೋದು, ಗಾಜು ತಿಂತಾರೆ ಏನೋ ಒಂದು ಮಹಾನ್ ಶಕ್ತಿ ಇವರಲ್ಲಿದೆ ಅಂತ ತಿಳ್ಕೊಳ್ಳೋದು, ಅದೆಲ್ಲ ಒಂದು ಕಲೆ ಇದೆ, ಆರ್ಟ್ ಅದು. ಅದನ್ನು ಕೂಡ ನಾವು ಜನರಿಗೆ ಮಾಡಿ ತೋರಿಸಿದೀವಿ. ಇದೇನು ನೀವು ಒಂದು ಏನೋ ವಿಶೇಷ ಶಕ್ತಿ ಈ ವ್ಯಕ್ತಿ ಹೊಂದಾನ ಅಂತ ಹೇಳಿ ಅವ್ನಿಗೆ ನೀವು ಪೂಜೆ ಮಾಡ್ತೀರಿ, ಏನು ಆರಾಧಿಸ್ತೀರಿ, ಕಾಣಿಕೆ ಕೊಡ್ತೀರಿ, ನಡ್ಕೊಂತೀರಿ, ಅದು ಬೋಗಸ್, ಅದು ಒಂದು ಕಲೆ ಅದಷ್ಟೇ. ಅದಕ್ಕಾಗಿ ನೀವು ಭಯಮುಕ್ತರಾಗಿರ್ಬೇಕು ಅನ್ನೋ ಸಂದೇಶ ಕೊಡೋ ಸಲುವಾಗಿ ನಾವು ಕೊನೆಗೆ ನಮ್ಮ ಸ್ವಗ್ರಾಮ ಜುಮ್ನಾಳದಲ್ಲಿ ಸ್ಮಶಾನದಲ್ಲಿ ವಾಸ್ತವ್ಯ ಮಾಡೋದ್ರ ಮುಖಾಂತರನು ಅವರು ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ನಮಗೂ ಕೂಡ ಸಿಕ್ಕಂತ ಕಡಿಮೆ ಅವಧಿನ ಸದುಪಯೋಗ ಆಯ್ತು ಅಂತ ಹೇಳಿ ನಾವು ಭಾವಿಸ್ಕೊಳ್ತೇವೆ. ಸರ್, ಇದು ನೋಡಿದ್ರೆ ಅಹಿಂದ ವರ್ಗದ ಸಮಸ್ಯೆಗಳೇನು ಸರ್? ಸರ್, ಅಹಿಂದ ವರ್ಗದ ಸಮಸ್ಯೆ ನಾವು ಜನಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರೂ ಕೂಡ ಜನಸಂಖ್ಯೆಗೆ ತಕ್ಕಂತೆ ನಮಗೆ ಅವಕಾಶಗಳು, ಅಧಿಕಾರಿಗಳು, ಸ್ಥಾನ ಮಾನ, ಇವನ್ ಗೌರವ ಕೂಡ ಸಿಗ್ತಾ ಇಲ್ಲ. ಇದು ನಾವು ವಿಜಯಪುರ ಜಿಲ್ಲೆ ವಿಶೇಷವಾಗಿ ಬಸವಣ್ಣವ್ರು ಹುಟ್ಟಿದ ಜಿಲ್ಲೆ. ಬಸವಣ್ಣವರು ಇಡೀ ವಿಶ್ವಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಸಮಬಾಳು, ಸಮಪಾಲು, ಆಮೇಲೆ ಸಮಾನತೆ, ಎಲ್ಲ ಈಕ್ವಾಲಿಟಿ ಬಗ್ಗೆ ಅವ್ರು ಸಂದೇಶ ಕೊಟ್ಟಿದ್ದಾರೆ. ಇವತ್ತು ಜಿಲ್ಲೆಯಿಂದ ರಾಜ್ಯದ ತನಕ ವಿಚಾರ ಮಾಡಲಿಕ್ಕಾಗಿನೂ ಯಾವ ಜನ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ನಿರ್ಣಾಯಕ ಸ್ಥಾನದಲ್ಲಿದ್ದಾರೆ, ಅವರು ಕೇವಲ ಮತ ಬ್ಯಾಂಕ್ ಆಗಿ ಉಳಿತಾ ಇದ್ದಾರೆ. ನಮ್ಮ ಜಿಲ್ಲೆನಲ್ಲೇ ತಗೊಳ್ರಿ ನೀವು, ನಾವು ಅಹಿಂದ ವರ್ಗ ಸುಮಾರು 80% ಇದ್ದೀವಿ ಜಿಲ್ಲೆನಲ್ಲಿ. ಇವತ್ತು ಜಿಲ್ಲೆನಲ್ಲಿ ಅಹಿಂದವ್ರಿಗೆ ಯಾರಿಗೆ ಅಧಿಕಾರ ಇದೆ? ಒಂದು ನಾಗಠಾಣ ಮತಕ್ಷೇತ್ರ ಮೀಸಲು ಬಿಟ್ರೆ ಮುಸ್ಲಿಮು ಅಖಂಡ ವಿಜಯಪುರ ಜಿಲ್ಲೆ, ಬಾಗಲಕೋಟ್ ಮತ್ತು ಬಿಜಾಪುರ ಸೇರಿ 15 ಮತಕ್ಷೇತ್ರ ಇದಾವೆ. 15 ಮತಕ್ಷೇತ್ರದಲ್ಲಿ ಅವರು ಮತ ಕಾಂಗ್ರೆಸ್ಸಿಗೆ ಹೋಟ್ ಹಾಕ್ತಾರೆ. ಬಾಗಲಕೋಟೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡ್ಲಿಕ್ಕೆ ಅಲ್ಲೆಲ್ಲೂ ಅವಕಾಶ ಇಲ್ಲ, ಅಥವಾ ಜನಸಾಂದ್ರತೆ ಅಷ್ಟೊಂದು ಅವ್ರದ್ದು ಇಲ್ಲ ಅಂತ ಹೇಳಿ ಬಿಜಾಪುರ ಸಿಟಿ ಕೊಡ್ತಾರೆ. ಬಿಜಾಪುರ ಸಿಟಿಯಲ್ಲಿ ಮುಸ್ಲಿಮ್ಸ್ಗೆ ಸದ್ಯಕ್ಕೆ ಅವಕಾಶ ವಂಚಿತರಾಗಿದ್ದಾರೆ. ಆಮೇಲೆ ಮೂಲ ದಲಿತರು ಲೋಕಸಭೆಯಲ್ಲಿ ಸೋತರು, ಅವ್ರಿಗೂ ಅವಕಾಶ ವಂಚಿತಿದ್ದಾರೆ. ಹಿಂದುಳಿದ ವರ್ಗ
ನಮ್ಮ ದೇವ್ರ ರಿಪೇರಿಂಗಲ್ಲಿ ಶರಣಪ್ಪ ಶೃಂಗಾರ್ ಸಿಕ್ಕಿದ್ರು, ಅವ್ರಿಗೂ ಅಧಿಕಾರ ಇಲ್ಲ. ನಮ್ದು ಪ್ರಶ್ನೆ, ಹೆಚ್ಚಿನ ಸಂಖ್ಯೆ ಇದ್ದುಕೊಂಡು ನಾವು ಎಲ್ಲರಿಗೂ ಓಟ್ ಹಾಕ್ತೀವಿ, ಗೆಲ್ಲಿಸ್ತೀವಿ, ಪಕ್ಷ ಅಭಿಮಾನದಿಂದ ಮಾಡ್ತೀವಿ. ಅದೇ ನಾವು ಈ ಅಹಿಂದ ವರ್ಗದವ್ರಿಗೆ ಮೊದಲು ಅವಕಾಶ ಸಿಗೋದು ಕಡಿಮೆ, ಜನಸಂಖ್ಯೆ ತಕ್ಕಂತೆ ಅವ್ರ ಟಿಕೆಟೇ ಸಿಗೋದಿಲ್ಲ. ಇವತ್ತು ನೋಡಿ, ಮುಸ್ಲಿಂ ರಾಜ್ಯದಲ್ಲಿ 1 ಕೋಟಿ ಇದ್ದಾರೆ, ಅವ್ರಿಗೆ ಕೊಡೋದೇ 15 ಸ್ಥಾನ ಕೊಡ್ತಾರೆ, ಅದರಲ್ಲಿ 9 ಗೆಲ್ತಾರೆ, ಮಿಕ್ಕಿದ್ರಲ್ಲಿ ಸೋಲ್ತಾರೆ ಅನ್ನೋಕ್ಕಿಂತ ಮಿಕ್ಕಿದ್ರಲ್ಲಿ ಸೋಲಿಸ್ತಾರೆ. ಆತರ ಇಲ್ಲಿ ನೋಡಿ, ನಾವು ಅಹಿಂದ ವರ್ಗದವ್ರಿಗೆ ಯಾರಿಗೂ ಅವಕಾಶ ಇಲ್ಲ. ಅದು ರಿಸರ್ವ್ ಮತಕ್ಷೇತ್ರ ಇದೆ, ಅದನ್ನ ಹೊರತುಪಡಿಸಿ ಹಂಗಾರೆ ಈ ವರ್ಗ ಎಲ್ರಿಗೂ ಓಟ್ ಹಾಕ್ತೈತಿ. ಅವ್ರು ಯಾಕೆ ಇವ್ರಿಗೆ ಹಾಕ್ಬಾರ್ದು? ಇದು ಸರಿಯಲ್ಲ ಅನ್ನೋದು ನಮ್ಮ ವಾದ. ಅವ್ರು ನಿರ್ಣಾಯಕಿದ್ದಾರೆ. ಈಗ ನೋಡಿ, ದಲಿತರಿಗೆ ಅವಕಾಶ ಸಿಗ್ಲಿಲ್ಲ ಲೋಕಸಭೆಯಲ್ಲಿ, ಹಿಪ್ಪರಿಗಿನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ತಳವಾರ ಸಮಾಜ ಸೋತ್ರು, ಅಲ್ಲಿ ಹಮೀದ್ ಮುಸೀಫ್ ಸೋತ್ರು. ಇದೆಲ್ಲ ಏನ್ ತೋರಿಸ್ತದೆ ಅನ್ನೋದು ಪ್ರಜ್ಞಾವಂತ ಜನರು ತಿಳ್ಕೋಬೇಕು. ಆಮೇಲೆ ನಾವು ರಾಜಕೀಯ ನಾಯಕರಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಮುಂದೇನು ಕೂಡ ಎಲ್ಲರೂ ನೀವು ನಿಮ್ಮ ಅಧಿಕಾರ ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಿಮ್ಗೂ ಸಿಗ್ಲಿ, ನಾವೇನ್ ನಿಮ್ ವಿರೋಧಿಗಳು ಅಂತೇನಲ್ಲ. ಬಟ್ ಜನಸಂಖ್ಯೆಯಲ್ಲಿ ನಾವು ಹೆಚ್ಚಿಗೆ ಇದ್ದಾಗ ಕೂಡ ನಮಗ್ ಸಿಗ್ಬೇಕಂತ ಅವಕಾಶಗಳು ಸಿಕ್ಕಲ್ಲ. ಸಿಕ್ಕಂತ ಅವಕಾಶ ಸದುಪಡಿಸ್ಬೇಕಂದ್ರೆ ಅವಾಗೂ ಕೂಡ ಸೋಲಾಗ್ತದೆ. ಇದು ಏನಿದ್ರ ಗುಟ್ಟು, ಯಾಕೆ ಹಿಂಗಾಗ್ತದೆ? ಯಾಕೆ ನೀವು ನಮ್ಮ ಜನಾಂಗಕ್ಕೆ ಅವಕಾಶ ಕೊಡ್ಸಕ್ಕೆ ಇದು ಮಾಡ್ತೀರಿ? ನಮ್ಮ ಜೊತೆಗೆ ಇತ್ತುವರೆ ಇನ್ನೂ ನೀವು ಶಕ್ತಿವಂತರಾಗ್ತೀರಿ ಅನ್ನೋದು ನಮ್ಮ ಒಂದು ವಿಚಾರ, ವಿನಂತಿ ಅಷ್ಟೇ. ಓಕೆ ಸರ್. ಅಹಿಂದ ಮತಗಳು ಕಾಂಗ್ರೆಸ್ ಬೆನ್ನೆಲುಬು ಅಂತ ಮಾತಾಡ್ತಾರೆ ಸರ್. ಸ್ವಾಭಾವಿಕ ಸರ್. ಈಗ ಅಹಿಂದ ಮತಗಳಿಗೆ ಏನ್ ಬೇಕಾಗಿದೆ ಅದು ಕಾಂಗ್ರೆಸ್ನಿಂದ ಸಿಗ್ತಾ ಇದೆ. ಇಲ್ಲಿ ಸಾಮಾಜಿಕ ನ್ಯಾಯ ಅನ್ನೋದು ಬಹಳಷ್ಟು ಸ್ಪಷ್ಟವಾಗಿದೆ ಮತ್ತು ಜನರ ಹಿತ ಕಾಂಗ್ರೆಸ್ ಸಿದ್ಧಾಂತದಲ್ಲಿ ಇದೆ. ಇವತ್ತು ಎಷ್ಟೇ ಅವಕಾಶ ವಂಚಿತ ಅಂದ್ರೂ ಕೂಡ ಈ ರಾಜ್ಯ ಮಟ್ಟದಲ್ಲಿ ಅಥವಾ ಇದರಲ್ಲಿ ಬೇರೆ ಪಕ್ಷಗಳಕ್ಕಿಂತನೂ ಕಾಂಗ್ರೆಸ್ ಅಲ್ಲಿ ಸ್ವಲ್ಪ ಸಾಮಾಜಿಕ ನ್ಯಾಯ ಹೆಚ್ಚಿದೆ ಅನ್ನೋದನ್ನ ಹೇಳ್ತೀವಿ. ಈ ಕಾರಣಕ್ಕಾಗಿ ಕಾಂಗ್ರೆಸ್ ಅಲ್ಲಿ ಈ ವರ್ಗ ಕಾಂಗ್ರೆಸ್ ಜೊತೆಗಿದೆ. ಸಿಗಬೇಕಾದಷ್ಟು ಸಿಕ್ಕಿಲ್ಲ, ಆದ್ರೆ ಬೇರೆ ಪಕ್ಷಗಳಿಗೆ ಹೋಲಿಸಿದಾಗ ಕಾಂಗ್ರೆಸ್ ಇಸ್ ಬೆಟರ್ ದೆನ್ ಅದರ್ ಪಾರ್ಟಿ ಕಂಪೇರ್ ಟು ಈಕ್ವಾಲಿಟಿ ಅವಕಾಶಗಳು. ಇನ್ನೂ ಸಿಗಬೇಕು ಅನ್ನೋದು ನಮ್ದು ವಾದ, ಅಥವಾ ಜನಸಂಖ್ಯೆ ತಕ್ಕಂತೆ ಸಿಗಬೇಕು ಅನ್ನೋದು ನಮ್ಮ ವಾದ. ಓಕೆ ಸರ್. ಕಾಂಗ್ರೆಸ್ನಿಂದ ಸಾಮಾಜಿಕವಾಗಿ, ರಾಜಕೀಯ, ಶೈಕ್ಷಣಿಕವಾಗಿ ಅಹಿಂದ ವರ್ಗಕ್ಕೆ ಏನು ಸ್ಥಾನಮಾನ ಕೊಟ್ಟಿಗೆ, ಏನು ಕೊಡುಗೆ ಸರ್? ಸರ್, ಮೊದಲು ನೋಡಿ, ಈ ನಮ್ಮ ಮುಖ್ಯಮಂತ್ರಿ ಸ್ಥಾನ ನೋಡ್ಕೋತ ಬರೋದಾದ್ರೆ, ಓಕೆ ಸರ್, ಮೊದಲು ದೇವರಾಜ್ ಅರಸು ಅವರು ಸಂಖ್ಯೆನಲ್ಲಿ ಕಡಿಮೆ, ಕ್ಷತ್ರಿಯದ ವರ್ಗ. ಅವರು ಮೈಸೂರು ಜಿಲ್ಲೆ ಒಂದು ಸ್ವಲ್ಪ ಮೈಕ್ರೋ ಕಮ್ಯುನಿಟಿ ಅವ್ರ ಸಮಾಜ. ಅವರು ಅಲ್ಲಿಂದ ಬಂದವರಿಗೆ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಸ್ಥಾನ ಕೊಡ್ತು. ಅವರು ಅದನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿ ಇವತ್ತು ಇಡೀ ದೇಶನೇ ಕರ್ನಾಟಕ ಕಡೆ ಹೊಳಿ ನೋಡುವಂಗೆ ಮಾಡಿದ್ರು. ಉಳುವನೆ ಒಡೆಯ ಸುಮಾರು 30 ಲಕ್ಷ ಎಕರೆ ಜಮೀನನ್ನ ಅವಾಗ ಬಡವರಿಗೆ ಹಂಚಿದ್ರು. ಆಮೇಲೆ ದೇವರಾಜ ಅರಸು ಬರೋವರೆಗೆ ಈ ಅಹಿಂದ ವರ್ಗ, ಹಿಂದುಳಿದರಿಗಾಗ್ಲಿ, ದಲಿತರಿಗಾಗ್ಲಿ, ಮುಸ್ಲಿಂಗಾಗ್ಲಿ ಈ ಹಾಸ್ಟೆಲ್ ವ್ಯವಸ್ಥೆ, ವಸತಿ ಗೃಹ ಕಲ್ಪನೆ ಇರಲಿಲ್ಲ. ನಮ್ಮ ಹಾವನೂರ್ ಅವರು ಸ್ಟಡಿ ಮಾಡಿ ಈ ವರ್ಗ ಶಿಕ್ಷಣ ಪಡಿಬೇಕಾದ್ರೆ ಇವ್ರಿಗೆ ಸೌಲಭ್ಯ ಕೊಡ್ಬೇಕು, ಹಿಂಗಾಗಿ ಇವರು ನಮ್ಗೆ ಹಾಸ್ಟೆಲ್ ವ್ಯವಸ್ಥೆ ಇರ್ದಿದ್ರೆ ಇವರು ಶಿಕ್ಷಣ ಅಲ್ಲಿಗೆ ಬಿಟ್ಟು ಬಿಡ್ತಾರೆ. ಈಗಿನಷ್ಟು ಅವಾಗ ಸಾರಿಗೆ ವ್ಯವಸ್ಥೆ ಕೂಡ ಇರ್ಲಿಲ್ಲ. ಹೆಣ್ಮಕ್ಳಲ್ಲಿ ಹೊರಗೆ ಕಳ್ಸೋದ್ ಬಿಡ್ತಿದ್ರು, ಗಂಡ್ ಮಕ್ಳು ಕೂಡ ಹೋಗ್ಲಿಕ್ಕೆ ಬರ್ಲಿಕ್ಕೆ ವ್ಯವಸ್ಥೆ ಇರ್ಲಿಲ್ಲ. ಹಿಂಗಾಗಿ ಸಮಾಜ ಕಲ್ಯಾಣ ಇಲಾಖೆ ಅಂತ ಹುಟ್ಟಿ ಹಾಕಿದವರೇ ದೇವರಾಜ ಅರಸು, ಒಳ್ಳೆ ಕೊಡುಗೆ ಕೊಟ್ರು. ಅದರ ನಂತರ ನಮ್ಮ ಬಂಗಾರಪ್ಪ ಅವರಿಗೆ ಅವಕಾಶ ಇತ್ತು, ಅವರು ಕೂಡ ಒಳ್ಳೊಳ್ಳೆ ಯೋಜನೆಗಳ ತಂದು ಕೊಡುಗೆ ಕೊಟ್ರು. ಮುಂದೆ ವೀರಪ್ಪ ಮೊಯ್ಲಿ ಅವರು ಕೂಡ ಹಿಂದುಳಿದ ವರ್ಗದವರು. ವೀರಪ್ಪ ಮೊಯ್ಲಿ ಅಂತೂ ನಿಮ್ಗೆಲ್ಲರಿಗೂ ಗೊತ್ತಿದೆ, ಈ ಬಲಾಢ್ಯರಿಗೆ ಮಾತ್ರ ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು, ಡೆಂಟಲ್ ಸೀಟು, ಮತ್ತೆ ಶ್ರೀಮಂತರಿ ಮಾತ್ರ ಅನ್ನೋ ಕಾಲದಲ್ಲಿ ಎಲ್ಲರನ್ನೂ ವಿರೋಧ ಹಾಕೊಂಡು ಅವರು CET ವ್ಯವಸ್ಥೆ ತಂದ್ರು. ವೀರಪ್ಪ ಮೊಯ್ಲಿ ಅವರು ಆ CET ವ್ಯವಸ್ಥೆ ತಂದಿದ್ದಕ್ಕೆ ಅದನ್ನ ವಿರೋಧ ಮಾಡೋರು ಎಷ್ಟು ಮಟ್ಟಿಗೆ ಅಂತಂದ್ರೆ ವಿಧಾನಸೌಧ ತನಕ ಅವ್ರಿಗೆ ಅಟ್ಟಿಸ್ಕೊಂಡು ಹೋಗಿ ಅವರನ್ನ ಬಹಳ ಇದು ಮಾಡಿದ್ರು. ಅಂತ ಒಂದು ವಿರೋಧವನ್ನು ಕೂಡ ಅವರು ಪ್ರತಿರೋಧವನ್ನು ಎದುರಿಸಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದಕ್ಕೆ ಇವತ್ತು ಬಡವ್ರ ಮಕ್ಕಳು ಕೂಡ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರಿಂಗ್ ಆಗ್ಬೇಕು ಅನ್ನೋ ಕನಸು ಕಾಣ್ಲಿಕ್ಕೆ ಸಾಧ್ಯ ಆಯ್ತು ವೀರಪ್ಪ ಮೊಯ್ಲಿ ಅವರಿಂದ. ಈಗ ಸಿದ್ದರಾಮಯ್ಯರಿಗೆ ಅವಕಾಶ ಸಿಕ್ಕಿದೆ. ಇವರಂತರೂ ಹಿಂದುಳಿದ ವರ್ಗದ ಚಾಂಪಿಯನ್, ಇವರು ಅಹಿಂದ ವರ್ಗದ ಚಾಂಪಿಯನ್. ಯಾವುದೇ ಸಂದರ್ಭದಲ್ಲೂ ಈ 3 ವರ್ಗದ ಇದಕ್ಕೆ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ. ಅವ್ರಿಗೆ ಶಿಕ್ಷಣ ಆಗ್ಲಿ, ಅವ್ರ ಆರ್ಥಿಕತೆಯಿಂದ ಅವ್ರನ್ನ ಮೇಲೆತ್ತೋ ವಿಷಯ ಆಗ್ಲಿ, ಅವ್ರಿಗೆ ಸವಲತ್ತುಗಳನ್ನ ಕೊಡೋದಾಗ್ಲಿ, ಜೊತೆಗೆ ಅವರು ಎಲ್ಲ ಮೇಲ್ಜಾತಿ ಜನರ ಪ್ರೀತಿ ಕೂಡ ಗಳಿಸಿದ್ದಾರೆ. ಅವ್ರು ಯಾವಾಗ್ಲೂ ಎಲ್ಲ ವರ್ಗದ ಬಡವರ ಪರವಾಗಿ ಅವರು. ಯಾಕಂದ್ರೆ ಅವರು ನೋಡಿ, ಅಹಿಂದ ಅಂತೇಳಿ 10 ಜನ ಅವರು ದೇವೇಗೌಡರಿಂದ ಬಂದಾಗ
ಅವ್ರ ಜೊತೆ BR ಪಾಟೀಲ್ ಆಳಂದ ಲಿಂಗಾಯತ್ MLA ಕೂಡ ಬಂದಿದ್ರು. ಹೌದು. ಹಿಂಗಾಗಿ ಅವರು ಎಲ್ಲ ವರ್ಗದ ಲೀಡರು. ವಿಶೇಷವಾಗಿ ಅಹಿಂದ ಬಗ್ಗೆ ಏನು ನಮಗೆ ಸಮಸ್ಯೆಗಳಿದ್ದಾವೆ ಇದನ್ನ ಬಹಳಷ್ಟು ಚೆನ್ನಾಗಿ ಅವರು ಮನವರಿಕೆ ಮಾಡಿಕೊಂಡು ಈ ವರ್ಗದ ಬಗ್ಗೆ ಹೆಚ್ಚು ಒಲವು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವು ಕೂಡ ಆ ಸಿದ್ಧಾಂತವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಅನ್ನೋದೇ ನಮ್ಗೊಂದು ಹೆಮ್ಮೆ. ಸರ್, ಜಿಲ್ಲೆಯಲ್ಲಿ ಹಾಲು ಮತ್ತು ಸಮಾಜದ ಸಂಖ್ಯೆ ಎಷ್ಟಿದೆ ಸರ್? ಸರ್, ಜಿಲ್ಲೆನಲ್ಲಿ ನಾವು ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಮತದಾರ ಇದ್ದೀವಿ. ಜನಸಂಖ್ಯೆ ಅಂತ ಬಿಡಿ, ಮತದಾರ ಇದ್ದೀವಿ. ಪ್ರತಿ ಮತಕ್ಷೇತ್ರದಲ್ಲೂ ನಿರ್ಣಾಯಕ ಇದ್ದೀವಿ. ಈಗ ಫಸ್ಟ್ ಮುದ್ದೇಬಾಳದಲ್ಲಿ ಅತಿ ಹೆಚ್ಚಿದ್ದೀವಿ, 55-60 ಸಾವಿರ ಇದ್ದೀವಿ. ಬಬಲೇಶ್ವರದಲ್ಲಿ ಹೆಚ್ಚಿದ್ದೀವಿ, ಬಾಗೇವಾಡಿನಲ್ಲಿ ಹೆಚ್ಚಿದ್ದೀವಿ. ಎಲ್ಲ ಕಡೆನೂ ಎವರೇಜ್ ನಿಮ್ಗೆ 35ರಿಂದ 40 ಸಾವಿರ ಇದ್ದೀವಿ. ಕೆಲವೊಂದ್ ಕಡೆ 60-55 ಇದ್ದೀವಿ. ಬಿಜಾಪುರ ಸಿಟಿ ಮಾತ್ರ 15ರಿಂದ 20 ಸಾವಿರ ಇದ್ದೀವಿ. ಅದನ್ನ ಬಿಟ್ರೆ ಎಲ್ಲಾ ಕಡೆ ಎವರೇಜ್ 35-40 ಸಾವಿರ ಇದ್ದೀವಿ. ಇಷ್ಟು ಇದ್ಕೊಂಡು ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಹಾಲ್ಮತ್ ಸಮಾಜಕ್ಕೆ ಇವತ್ತಿಗೂ ಕೂಡ ಯಾವುದೇ ಒಂದು ಅವಕಾಶ ಸಿಕ್ಕಿಲ್ಲ. ಮೊದಲು ಒಂದ್ಸಲ ಜಿದ್ದಿಯವರಿಗೆ MLC ಮಾಡಿದ್ ಬಿಟ್ರೆ ಅಧಿಕಾರ ಸಿಕ್ಕಿದ್ದು. ಅದ್ರ ನಂತರ MLA ಟಿಕೆಟ್ ಮೊನ್ನೆ ಸಿಂಧಿಗೆ ಸಿಕ್ತು. ಅಲ್ಲಿ ಕೂಡ ಇದೇ ವ್ಯವಸ್ಥೆ ಹೇಳಿದ್ನಲ್ಲ. ನಾವು ಜನಸಂಖ್ಯೆಯಲ್ಲಿ ಜಾಸ್ತಿ ಇದ್ದಾಗೂ ಕೂಡ ನಮಗೆ ನಮ್ಮ ಓಟ್ ನಾವು ಎಲ್ರಿಗೂ ಹಾಕ್ತಿವಿ. ಆ ಓಟ್ ಬರೋದಿಲ್ಲ ಅನ್ನೋದೇ ನಮಗೆ ಕೊರಗು ಮತ್ತು ಯಾಕೆ ಅನ್ನೋದು ಯಕ್ಷ ಪ್ರಶ್ನೆ. ಇದು ಯಾಕೆ ನಮ್ಮನ್ನ ನೀವು ಪರ್ಕೀರ್ ಟೈಪ್ ಕಾಣ್ತೀರಿ? ನೀವು ಗೆಲ್ಬೇಕಾದ್ರೆ ನಾವು ನಿರ್ಣಯ ನಮ್ಮಿಂದೇ ಗೆದ್ರಿ ಅಂತ ಹೇಳೋದಿಲ್ಲ. ನಿಮ್ದು ಶ್ರಮ ಇರ್ತದೆ, ನಿಮ್ಗೂ ಓಟ್ ಇರ್ತದೆ, ನಿಮ್ದು ಒಂದು ಆರ್ಥಿಕ ಶಕ್ತಿ ಜಾಸ್ತಿ ಇರ್ತದೆ, ಸಂಘಟನೆ ಇರ್ತದೆ, ಒಪ್ಕೊಂತೀನಿ. ಕೇವಲ ನಮ್ಮಿಂದೇ ನೀವು ಅಂತೂ ನಾವು ಅದನ್ನ ಒಂದು ಹೇಳಿದ್ರೆ ತಪ್ಪಾಗ್ತದೆ. ಬಟ್ ನಾವು ನಿರ್ಣಾಯಕರಿದ್ದೀವಿ ಅಷ್ಟೇ. ನಮ್ದು ಒಂದು ಹಳ್ಳಿ ಸೇವೆ ಕಾಂಟ್ರಿಬ್ಯೂಷನ್ ಇದ್ದೇ ಇದೆ. ಅದಕ್ಕೆ ಇದನ್ನ ನೀವು ಒಟ್ಟಾಗಿ ಈಗ 8ರಲ್ಲಿ 6-7 ಜನ ಬೇರೆ ಬೇರೆ ಸಮಾಜದವರು ಪ್ರತಿನಿಧಿಸ್ತಿರ್ತೀರಿ. ನಿಮ್ ಸಮಾಜದ ಹೋಟ್ಗಳನ್ನ ಹಾಕ್ಸಿಬಿಟ್ರೆ ಅವರು ಕೂಡ ಗೆದ್ದು ನಿಮ್ ಜೊತೆಗೆ ಇರ್ತಾರಲ್ಲ. ಅವ್ರೇನ್ ಗೆದ್ದವ್ರೇನ್ ನಿಮ್ಮನ್ನ ದಾಟಿ ಹೋಗಕ್ ಆಗಲ್ಲ. ಯಾಕಂದ್ರೆ ಆಲ್ರೆಡಿ ನೀವೊಂದು ಸಿನಿಯಾರಿಟಿ ಇರ್ತದೆ, ನಿಮ್ಗೆ ಒಂದು ಸ್ಥಾನಮಾನ ಇದೆ, ನಿಮ್ದೊಂದು ಒಳ್ಳೆ ಹೆಸರು ಇರ್ತದೆ. ನಿಮ್ಮನ್ನ ದಾಟಿ ಈಗ ಆರ್ಸಿ ಬಂದವ್ರು ಯಾರು ಏನು ಮಾಡಕ್ ಆಗೋದಿಲ್ಲ. ನಿಮ್ ಜೊತೆಗೆ ನಾವು ಇರ್ತೀವಿ. ಅದಕ್ಕೆ ನಮ್ಮ ಈ ಅಹಿಂದ ವರ್ಗದವ್ರಿಗೂ ಕೂಡ ಇನ್ನೂ ಹೆಚ್ಚು ಅವಕಾಶಗಳು ಸಿಗ್ಬೇಕು. ಸಿಕ್ಕಾಗ ಅವಕಾಶ ಗೆಲುವಾಗ್ಬೇಕು. ಅದು ಕೊರಗು. ಕೊಡ್ತೀವಪ್ಪ ಅವ್ರು ಸೋತ್ ಬಿಡ್ತಾರೆ, ಅವ್ರಿಗೆ ಗೆಲ್ಲೋ ಶಕ್ತಿ ಇಲ್ಲ. ಎಲ್ಲರೂ ಒಟ್ಟಾಗಿ ಸೇರಿದಾಗೆ ಗೆಲ್ದಾವಲ್ಲ. ಯಾರೊಬ್ಬರೇ ಒಂದ್ ಜಾತಿಯಿಂದ ಗೆಲ್ಲೋಕ್ಕಾಗೋದಿಲ್ಲ. ಎಲ್ಲರೂ ಎಲ್ಲಾ ವರ್ಗ ಸಮಾಜದವ್ರಿಗೆಲ್ಲ ಮತಗಳು ಬೇಕು, ಬೆಂಬಲ ಬೇಕು, ಪ್ರೀತಿ ವಿಶ್ವಾಸ ಬೇಕು. ಆಮೇಲೆ ನಾವು ಕೂಡ ಟಿಕೆಟ್ ಕೇಳೋರು ಕೂಡ ನಾವು ಸಂಘಟನಾತ್ಮಕವಾಗಿ ಇರಬೇಕು. ಎಲ್ಲಾನು ಅವ್ರ ಕಡೆನೆ ಬಟ್ ಮಾಡಿ ನಾವು ತೋರಿಸೋದಿಲ್ಲ. ನಾವು ಸಂಘಟನೆಯಿಂದ ಇರಬೇಕು. ಮತ್ತು ನಮ್ಮ ಸಮಾಜ ಜೊತೆಗೆ ಅನ್ಯ ಸಮಾಜದವರ ಪ್ರೀತಿಯಿಂದ ಅವ್ರ ಮತಗಳನ್ನು ತಗೊಳ್ಳೋಂತ ಒಂದು ಚಾಕಚಕ್ಯತೆನೂ ಬೇಕು. ಅದು ಕೂಡ ನಮ್ಮ ಅಹಿಂದ ವರ್ಗದಲ್ಲಿ ಕೆಲವೊಂದು ವೀಕ್ನೆಸ್ ಇದಾವೆ. ನಮ್ಮಲ್ಲಿ ನಾವು ಯಾಕಂದ್ರೆ ನಮ್ದು ಶಿಕ್ಷಣ ಕಡಿಮೆ ಇರೋದ್ರಿಂದ ನಮ್ಮಲ್ಲಿ ಜಾಗೃತಿ ಕಡಿಮೆ, ಒಕ್ಕಟ್ಟಿಂದು ಕೊರಬೆ, ಒಕ್ಕಟ್ಟಿನ ಮಹತ್ವ ಏನಂಬುದು ಗೊತ್ತಿಲ್ಲ. ಹಿಂಗಾಗಿ ನಾವು ಜನಸಂಖ್ಯೆಯಲ್ಲಿ ಜಾಸ್ತಿ ಇದ್ರೂ ಸಹಿತ ಇನ್ನಷ್ಟು ಒಕ್ಕಟ್ಟಾಗಬೇಕಾಗಿದೆ. ಇದೇನು ನಾವು ಏನು ಫೇಸ್ ಮಾಡ್ತಾ ಇದೀವಿ ಸಮಸ್ಯೆಗಳನ್ನ, ಅಧಿಕಾರ ಜನಸಂಖ್ಯೆ ತಕ್ಕಂತಿಲ್ಲ ಅನ್ನೋದು, ಇದು ನಾವು ಕೂಡ ಇನ್ನಷ್ಟು ಬದಲಾಗಬೇಕಾಗಿದೆ. ಓಕೆ ಸರ್. ಸರ್, ಜಿಲ್ಲೆಯಲ್ಲಿ ಯಾರೋ ಅಸಮರ್ಥ ನಾಯಕರಿಲ್ಲ ಸರ್ ಅಹಿಂದ ಒಳಗ? ಸರ್, ನಾವು ಸಮರ್ಥರು ಅಸಮರ್ಥರು ಅಂತ ಗೊತ್ತಾಗಬೇಕಾದ್ರೆ ನಿಮ್ಗೆ ಅವಕಾಶ ಸಿಕ್ಕಾಗಿ ಅಲ್ಲ ಅದು ಗೊತ್ತಾಗೋದು. ನೀವು ನಮಗೆ ಅವಕಾಶನೇ ಕೊಡದೇನೆ ಅವ್ರಿಗೆ ಅಸಮರ್ಥರಿದ್ದಾರೆ ಅಥವಾ ಅವ್ರಿಗೆ ಗೆಲ್ಲಕ್ಕಾಗೋದಿಲ್ಲ ಅನ್ನೋಕ್ಕಿಂತಾನು ನೀವು ಟಿಕೆಟ್ನು ಸಮರ್ಥರಿಗೆ ಕೊಡಬೇಕು. ಕೊಟ್ಟಾಗ ನಿಮ್ ಮತ್ತೆ ಹೇಳಿದ್ನಲ್ಲ ಇವರಿಗೆ ಎಲ್ಲರದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಇದ್ದಾಗ ಗೆಲ್ಲಕ್ಕೆ ಸಾಧ್ಯತೆ. ನಾವು ಒಂದೇ ಜಾತಿಯಿಂದ ಗೆಲ್ಲೋದಕ್ಕಾಗೋದಿಲ್ಲ. ಹಾಗಾಗಿ ಎಲ್ರಿಗೂ ಅರ್ಹತೆ, ಯೋಗ್ಯತೆ, ಸಮರ್ಥತೆ ಇದ್ದೇ ಇದೆ. ಓಕೆ ಸರ್. ಅಹಿಂದಕ್ಕೆ ದಲಿತ ಆಗಲಿ, ಮುಸ್ಲಿಂ ಆಗಲಿ, ಇನ್ನುಳಿದ ಸಪೋರ್ಟ್ ಐತೆ ಸರ್. ಯಾಕೆ ಸರ್ ಜಿಲ್ಲೆಯ ರಾಜಕೀಯ ನಾಯಕರು ಮೇಲತ್ತು ಕೆಲಸ ಮಾಡ್ತಾ ಇಲ್ಲ? ಅದನ್ನ ನೀವು ಅವ್ರಿಗೆ ಕೇಳ್ಬೇಕಲ್ಲ. ಯಾಕೆ ಸರ್ ಇದು ಇಷ್ಟೆಲ್ಲ ಜನಸಂಖ್ಯೆ ಇದ್ದಾಗ ಕೂಡ ಆ ವರ್ಗಕ್ಕೆ ಗೆಲುವು ಸಾಧಿಸಕ್ ಆಗ್ತಾ ಇಲ್ಲ ಅಥವಾ ಟಿಕೆಟ್ಗಳು ತಕ್ಕಂತೆ ಕೊಡ್ತಾ ಇಲ್ಲ ಅಂತ ನೀವು ಈ ಪ್ರಶ್ನೆ ಅವ್ರಿಗೆ ಕೇಳಬೇಕು. ಓಕೆ ಸರ್. ಸರ್, ಜಿಲ್ಲೆಯ ಉಸ್ತುವಾರಿ ಸಚಿವರು MB ಪಾಟೀಲ್ ಸಾಹೇಬ್ರ ಬಗ್ಗೆ ತಮ್ಮ ಮಾತೇನು ಸರ್? MB ಪಾಟೀಲ್ರು ಈ ಜಿಲ್ಲೆಯ ಮೊದಲಿದ್ದಕ್ಕಿಂತ ಈಗಿನ ಒಂದು ಭೌಗೋಳಿಕ ಆಗಲಿ ಎಲ್ಲಾಗಲಿ ಈ ಸಮಸ್ಯೆಗಳೇನಿದ್ದವಲ್ಲ ಅದರ ಚಿತ್ರಣವನ್ನೇ ಬದಲಿಸಿದಾರೆ ಅವರು. ಓಕೆ ಸರ್. ಮೊದಲು ಬಿಜಾಪುರ ಜಿಲ್ಲೆ ಅಂದ್ರೆ ಬರಗಾಲ ಜಿಲ್ಲೆ. ಇಲ್ಲಿ ಬೇರೆದವರು ನೌಕರಸ್ಥರಾಗ್ಲಿ ಈ ಜಿಲ್ಲೆಗೆ ಬರ್ಲಿಕ್ಕೆ ಹಿಂದೇಟು ಹಾಕ್ತಿದ್ರು. ನಾವು ಇದ್ದವರು ಕೂಡ ಬೇರೆ ಜಿಲ್ಲೆ ಕಂಪೇರ್ ಮಾಡಿದಾಗ ಏನಪ್ಪಾ ನಮ್ಮ ಜಿಲ್ಲೆ ಹಣೆ ಬರಗಾಲ, ಮತ್ತು ಶಿಕ್ಷಣದ ಇದು ಅವಕಾಶಗಳು ಇರ್ಲಿಲ್ಲ. ಈ ಎಲ್ಲಾ ರೀತಿಯೊಂದು ನಮ್ಗೊಂದೇನೋ ಕೇಳರ್ಮೆ ಬಿಜಾಪುರ ಜಿಲ್ಲೆಯವ್ರು ಅಂದ್ಕೊಳ್ಳಿ ನಮಗೆ ನಮ್ಮಷ್ಟು ನಾವೇ ಬೇರೆ ಜಿಲ್ಲೆಯವ್ರಕ್ಕಿಂತ ನಮ್ಗೆ ಒಂದು ಕೇಳರ್ಮೆ ಇತ್ತು.
ಇವತ್ತು ನಮ್ಗೆ ನಮ್ಮ ಜಿಲ್ಲೆ ಬಗ್ಗೆ ನಮ್ಗೊಂದು ಹೆಮ್ಮೆ ಅನಿಸ್ತಾ ಇದೆ. ನಾವು ಬೇರೆ ಕಡೆ ಹೋದ್ ನೋಡಿದಾಗ ನಮ್ಮ ಜಿಲ್ಲೆನೂ ಬೇರೆದಕ್ಕಿಂತ ಏನು ಕಡಿಮೆ ಇಲ್ಲಲ್ಲ. ಈಗ ರೈತರಲ್ಲಿ ಇನ್ನೂ ನೀರಾವರಿ ಕೆಲಸಗಳು ಬಾಕಿ ಸ್ವಲ್ಪ ಇದ್ದಾವೆ. ಬಟ್ ಮೇಜರ್ ನಮ್ಗೆ ಎಲ್ಲ ಕಡೆ ನೀರು ಬಂತು. ನೀರು ಬರೋದ್ರಿಂದ ರೈತರಿಗೆ ಸಾಕಷ್ಟು ಅನುಕೂಲ ಆಯ್ತು. ಅವ್ರ ಆರ್ಥಿಕ ಇದು ಉತ್ತೇಜನ ಆಯ್ತು. ಅವ್ರ ರೈತರ ಮಕ್ಕಳ ಕೈಯಲ್ಲಿ ದುಡ್ಡು ಬಂದ ಸ್ವಾಭಾವಿಕ ಅವ್ರು ತಮ್ಮ ಮಕ್ಕಳಿಗೆಲ್ಲ ಶಿಕ್ಷಣ ಕೊಡಿಸ್ತಾ ಇದ್ರು. ಅವ್ರ ಮಕ್ಕಳೆಲ್ಲ ಉನ್ನತ ಶಿಕ್ಷಣ ಪಡಿತಾ ಇದ್ದಾರೆ. ಆಮೇಲೆ ಅವ್ರ ಮೂಲಭೂತ ಸೌಕರ್ಯ ಮಂತ್ರಿ ಇರೋದ್ರಿಂದ ಈಗ ಟ್ರಾನ್ಸ್ಪೋರ್ಟೇಷನ್ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಮೊದಲು ನಮಗೆ ಬೆಂಗಳೂರು ಅಂತಂದ್ರೆ ಏನೋ ಹೊರಗಿನ ದೇಶಕ್ಕೆ ಹೋದಂತ ಇದು ಇರ್ತಿತ್ತು. ಇಲ್ಲಿ ಒಂದು ಸಾಯಂಕಾಲ ಕೂತ್ರೆ ಅಲ್ಲಿ ಬೆಳಗ್ಗೆ 9-10 ಗಂಟೆ ಹೋಗ್ತಿದ್ದು. ಈಗ ರೈಲ್ವೆ ಅವಧಿನೂ ಕಡಿಮೆ ಮಾಡಿ ಸಂಚಾರಿ ವ್ಯವಸ್ಥಾನ ಅನುಕೂಲ ಆಗಿದೆ. ಆಮೇಲೆ ಶಿಕ್ಷಣದಕ್ಕೂ ಬೇರೆ ಬೇರೆ ಎಲ್ಲ ಕಾಲೇಜ್ಗಳು ಎಲ್ಲ ಬಂದಿದ್ದಾವೆ. ಟ್ರಾನ್ಸ್ಪೋರ್ಟೇಷನ್ ಇಂಪ್ರೂವ್ಮೆಂಟ್ ಆಗಿದೆ, ಶಿಕ್ಷಣನಾಗಿದೆ, ಆರ್ಥಿಕವಾಗಿ ಉತ್ತೇಜನಕಾರಿ ಆಗಿದೆ. ಆಮೇಲೆ ಮಹಾನಗರ ಪಾಲಿಕೆ ಇಲ್ಲ ಬಿಜಾಪುರ ಆದ್ಮೇಲೆ ಸಾಕಷ್ಟು ನಗರದ ಸೌಂದರ್ಯೀಕರಣ ಹೆಚ್ಚಾಗಿದೆ, ಸವಲತ್ತುಗಳು ಹೆಚ್ಚಾಗಿದ್ದಾವೆ, ರಸ್ತೆಗಳು ಅಗಲೀಕರಣ ಆಗಿದ್ದಾವೆ ಮತ್ತು ಕ್ಲೀನ್ ಇದೆ. ಹಿಂಗಾಗಿ ನಮಗೆ ಮತ್ತು ಬಿಜಾಪುರ ಜಿಲ್ಲೆಯ ವಾತಾವರಣ ಕೂಡ ಬಹಳ ಚೆನ್ನಾಗಿರೋದ್ರಿಂದ ಈ ಸವಲತ್ತುಗಳು, ಇಲ್ಲಿ ಹವಾಮಾನ ಮತ್ತು ಇದೆಲ್ಲ ನೋಡಿದ್ರೆ ನಾವು ಏನು ಈಗ ನಮ್ಮ ಜಿಲ್ಲೆ ಬಿಟ್ಟು ಎಲ್ಲಿ ಹೋಗ್ಲೇಬಾರ್ದಪ್ಪ ಅನಿಸ್ತೈತಿ. ಮೊದಲು ಒಂದು ಟೈಮ್ ಬೇರೆ ಹೆಂಗ ರಿಟೈರ್ಮೆಂಟ್ ಮಂದಿ ಸೆಟ್ಲ್ ಆಗ್ಬೇಕಾದ್ರೆ ನಾವು ಧಾರವಾಡ ಸೆಟ್ಲ್ ಆಗ್ಬೇಕು, ಮೈಸೂರು ಆಗ್ಬೇಕು ಅಂತಿದ್ರು. ಈಗ ನಮ್ಮ ಜಿಲ್ಲೆಯಿಂದ ಅಲ್ಲಿ ಹೋದವರು ನಮ್ಮ ಜಿಲ್ಲೆ ಏನ್ ಕಡಿಮೆ ಇಲ್ಲ ನೋಡ್ರಿ, ಅಲ್ಲಿಗೆ ಹೋಗೋಣ ಅನ್ನೋಂಥ ವಾತಾವರಣ ನಿರ್ಮಾಣ ಆಗಿದೆ. ಅವರು ಒಳ್ಳೆ ಅಭಿವೃದ್ಧಿ ಬಗ್ಗೆ ಚಿಂತನೆ ಇರೋಂಥ ನಾಯಕರು ಅವರು. ಓಕೆ ಸರ್. ಸರ್, ಜಿಲ್ಲೆ ಹಾಲುಮತ ಸಮಾಜಕ್ಕೆ MB ಪಾಟೀಲ್ ಸಾಹೇಬ್ರ ಕೊಡುಗೆ ಏನು? ಹಾಲುಮತ ಸಮಾಜಕ್ಕೆ MB ಪಾಟೀಲ್ ಕೊಡುಗೆ ಅಂದ್ರೆ ಅದೇ ನಾವು ಕೊರತೆ ಎದುರಿಸ್ತಾ ಇದ್ದೀವಿ. ಈಗ ಜನಸಂಖ್ಯೆಲ್ಲ ಜಾಸ್ತಿ ಇದ್ದು ಕೂಡ ನಮ್ ಜನಾಂಗಕ್ಕೆ ಅದೇ ಒಂದು ಕೊರಗಿದೆ. ಈಗ ಸ್ವತಂತ್ರ ಶಕೆ 75 ವರ್ಷಗಳ ನಂತರನೂ ಕೂಡ ಒಂದ್ಸಲ ಜಿದ್ದಿಯವರು MLC ಆಗಿದ್ ಬಿಟ್ರೆ ಇವತ್ತಿನವರೆಗೂ ನಮ್ಮ ಹಾಲುಮತ ಸಮಾಜ ರಾಜಕೀಯ ಅವಕಾಶಗಳಿಂದ ವಂಚಿತ ಆಗಿದೆ. ಅದಕ್ಕೆ ಅವರು ಟಿಕೆಟ್ ಕೊಡೋದ್ರ ಜೊತೆಗೆ ಮತ್ತು ಅವ್ರ ಮನೆತನ ಆಗ್ಲಿ, MB ಪಾಟೀಲ್ ಆಗ್ಲಿ ಅಥವಾ ದೊಡ್ಡ ಸಾಹೇಬರು BM ಪಾಟೀಲ್ ಸಾಹೇಬರಾಗ್ಲಿ ಬಹಳಷ್ಟು ಯುವ ನಾಯಕರನ್ನ ಮತ್ತು ಬೇರೆ ಬೇರೆ ಸಮಾಜದಿಂದ ಬೆಳೆಸಂತ ಉದಾಹರಣೆ ಜಿಲ್ಲೆನಲ್ಲಿದೆ. ಈಗ ಮೊದಲು ನಾನು ತಿಳಿದಂಗೆ ನಾಡಗೌಡ ಸಾಹೇಬರನ್ನ BM ಪಾಟೀಲ್ ಸಾಹೇಬ್ರೆ ಟಿಕೆಟ್ ಕೊಟ್ಟು ಬೆಂಬಲಿಸಿದ್ರು. ಮುಂದೆ ಉಸ್ತಾದವ್ರಿಗೆ ಕೂಡ ಟಿಕೆಟ್ ಕೊಟ್ಟು ಎಲ್ಲಾ ರೀತಿಯಿಂದ ಬೆಂಬಲ ಕೊಟ್ಟು ಆಶ್ ತಂದ್ರು. ಇತ್ತೀಚೆಗೆ MB ಪಾಟೀಲ್ ಭಾಗವಾನ್ ಅವರಿಗೆ ಅವಕಾಶ ಕೊಟ್ರು. ಹಿಂಗೆಲ್ಲ ಮತ್ತೆ ನಮ್ಮ ರಾಜು ಆಲ್ಗೂರ್ ಸರ ನಮ್ಮ ಅವ್ರ ಮನೆತನದ ಒಂದು ಕೃಪಾ ಆಶೀರ್ವಾದದಿಂದನೇ ಮೊದಲ ಬಾರಿ ಅವಾಗ ಬಳ್ಳೊಳ್ಳಿ ಮತಕ್ಷೇತ್ರ ಇದ್ರು, ಅಲ್ಲಿ ಗೆದ್ರು, ನಾಟಕಆದ್ರು. ಹಿಂಗೆಲ್ಲ ದಲಿತರಿಗೆ, ಮುಸ್ಲಿಂಗೆ ಅವ್ರ ಮನೆತನದಿಂದ ವೈಯಕ್ತಿಕ ಅವಕಾಶ ಸಿಕ್ಕಿದೆ. ಬಟ್ ನಮ್ಮ ಸಮಾಜ ಇದೊಂದು ಸಮಸ್ಯೆಯನ್ನ ಎದುರಿಸ್ತಾ ಇದೆ. ನಾವಿಷ್ಟು ನಿರ್ಣಾಯಕ ಪ್ರತಿ ಮತಕ್ಷೇತ್ರದಲ್ಲಿ ಇದ್ದೀವಿ, ನಮಗೆ ರಾಜಕೀಯ ಅವಕಾಶ ಇನ್ನೂ ಒಂದು ಭಾಗ, ಅದೊಂದು ದೊಡ್ಡ ಸಮಸ್ಯೆ. ನಾವು ಇಲ್ಲಿ ಒಂದು ಕುಂತು ಸಭೆಗಳು ಮಾಡ್ಲಿಕ್ಕೆ ಒಂದು ದೊಡ್ಡ ಸಮುದಾಯ ಭವನ ಕೂಡ ನಮಗಿಲ್ಲ ಅಂತ ಹೀನಾಯ ಪರಿಸ್ಥಿತಿ ಇದೆ. ನಾವೆಲ್ಲೋ ಗಾರ್ಡನ್ಗಳಲ್ಲಿ, ನಮ್ಮ ಬುದ್ಧ ವಿಹಾರದಲ್ಲಿ, ಯಾವುದೋ ಮಂಗಲ ಕಾರ್ಯಾಲಯಗಳಲ್ಲಿ ಕುಂತ್ಕೊಂಡು ಸಭೆ ಮಾಡುವಂತ ಪರಿಸ್ಥಿತಿ ಇದೆ. ಸರ್ಕಾರದಿಂದ ಆತರ ನಾವು ಕುಂತು ಒಂದು ನಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕೂಡ ನಮ್ಗೊಂದು ವೇದಿಕೆ ಆಗಲಿ, ಸ್ಥಳ ಆಗಲಿ ಅಂತ ಒಂದು ಎದುರಿಸ್ತಾ ಇದ್ದೀವಿ. ರಾಜಕೀಯವಾಗಿ ಕೂಡ ಎಲ್ಲಾ ಮತಕ್ಷೇತ್ರಗಳಲ್ಲಿ ಸಮರ್ಥ ಲೀಡರ್ ಎಲ್ಲಾನು ಟಿಕೆಟ್ ನಮ್ಗೆ ಕೂಡ ಅನ್ನೋದಿಲ್ಲ. ಸಾಮಾಜಿಕ ನ್ಯಾಯದ ಪ್ರಕಾರ ನೀವು ಎಲ್ರಿಗೂ ಕೊಡ್ರಿ. ಒಂದು ಬಿಜಾಪುರ ನಗರ ಅಂತರೂ ಅದು ರಿಸರ್ವೇಶನ್ ಇಲ್ಲ ಖರೆ, ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತದ ಪ್ರಕಾರ ಅದು ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಮತ್ತು ಅಖಂಡ ಜಿಲ್ಲೆನಲ್ಲಿ ಬಾಗಲಕೋಟೆಯಲ್ಲಿ ಕೊಡಕ್ ಅವಕಾಶ ಇಲ್ಲಪ್ಪ ಇಲ್ಲಿ ಅಂತೇಳಿ ಒಂದು ಕೊಡ್ತಾರೆ. ಮುಸ್ಲಿಮಿಗೆ ಸರಿ, ದಲಿತರಿಗಂತೂ ರಿಸರ್ವೇಶನ್ ಇದ್ದೇ ಇರ್ತದೆ, ಕೊಡ್ತಾರೆ. ವಾಟ್ ಅಬೌಟ್ ಬ್ಯಾಕ್ವರ್ಡ್ ಕ್ಲಾಸ್? ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಮೊನ್ನೆ ಹಿಪ್ಪರಿಗೆ ಕೊಟ್ರು. ಅವ್ರ ಒಂಥರ ಅವ್ರ ಹೋಟು, ತಳವಾರ ಸಮಾಜದ ಹೋಟು ಎಲ್ಲ ಮತಕ್ಷೇತ್ರದಲ್ಲಿ ಅವ್ರು ಹಾಕ್ತಾರೆ. ಮತ್ತೆ ಅವರು ಒಬ್ಬ ವ್ಯಕ್ತಿ ನಿಂತಾಗ, ಒಬ್ಬ ಮುಖಂಡ ನಿಂತಾಗ ನಾವೆಲ್ಲ ಕೂಡ ಹಾಕ್ಬೇಕಲ್ಲ, ಅವ್ರಿಗೆ ವೋಟ್ ಹಾಕ್ಬೇಕಲ್ಲ. ಮತ್ತೆ ಇದು ಯಾವ ನ್ಯಾಯ? ಅಲ್ಲಿ ಸೋತ್ರು. ಮತ್ತೆ ಕುರುಬರಿಗಂತೂ ನಮಗೆ ಟಿಕೆಟ್ ತಗೊಂಡು ಸ್ಪರ್ಧೆ ಮಾಡೋ ಭಾಗ್ಯನೂ ಕೂಡ ಸಿಕ್ಲಿಲ್ಲ. ಒಂದ್ಸಲ ಸಾಲಿಯವ್ರಿಗೆ ಸಿಕ್ತು 18ರಲ್ಲಿ. ಅವಾಗ ಕೂಡ ಇದೇ ಸಮಸ್ಯೆ. ಟಿಕೆಟ್ ಕೊಡ್ತೇವ್ರಿ, ಅವ್ರು ಗೆಲ್ಲೋದಿಲ್ಲ ಅಂತ ಆರೋಪ ಮಾಡ್ತಾರೆ. ಆರೋಪ ಮಾಡೋರು ನೀವು ನಿಮ್ಮದು ಕಾಂಟ್ರಿಬ್ಯೂಷನ್ ಏನ್ ಮಾಡಿದಿರಿ ನೀವು ಕೂಡ ಸ್ವಲ್ಪ ವಿಚಾರ ಮಾಡ್ಬೇಕು. ನಿಮ್ಮ ಪ್ರಯತ್ನ ಬರೇ ಲೀಡರ್ಸ್ಗಳು ಅಂತಲ್ಲ ನಾನು ಹೇಳ್ತಾ ಇದ್ದು, ಬರೇ ನೀವು ಜನಪ್ರತಿನಿಧಿಗಳು ಆ ಪಕ್ಷದ ಈಗಾಗಲೇ ಗೆದ್ದ MLA ಅಥವಾ ಮಿನಿಸ್ಟರ್ ಅಂತ ಹೇಳೋದಿಲ್ರಿ. ಏನು ಸೆಕೆಂಡ್ ಲೈನ್ ಲೀಡರ್ಸ್ ಅಥವಾ ಆ ವರ್ಗದ ಮತದಾರರು, ಯುವಕರು, ಕಾರ್ಯಕರ್ತರು ಇರ್ತಾರಲ್ಲ, ಅವ್ರದ್ದು ಕೂಡ ಜವಾಬ್ದಾರಿ ಇದೆಯಲ್ಲ. ಇಲ್ಲಪ್ಪ ನಮ್ಮ ಸಮಾಜದವ್ರಿಗೆ ಅವರು ಎಲ್ಲೋ ಆರಿಸ್ತಾ ಇರ್ತಾರೆ,
ಮುದ್ದೇಬಾಳದಲ್ಲಿ, ಬಾಗೇವಾಡಿಯಲ್ಲಿ, ಇಂಡಿಯಲ್ಲಿ, ಬಬಲೇಶ್ವರದಲ್ಲಿ ಮತ್ತು ನಾಗಠಾಣದಲ್ಲಿ ಅವತ್ತು ಎಲ್ಲ ಕಡೆ ಮಾರ್ಚ್ ಬರ್ತಾರೆ. ಸಿಂದಗಿನಲ್ಲಿ ನಾವು ಅವ್ರಿಗೆ ಹಾಕ್ಬೇಕಂತ ಒಂದು ವಿಚಾರ ಬರಬೇಕು. ಇದೇನಾಗೈತೆ ರೀ, ಜಾತಿ ವ್ಯವಸ್ಥೆಯಲ್ಲಿ ಅತಿಯಾದ ಇದು ಆಗಿ ಒಂಥರ ಪರಕೀಯ ಭಾವನೆ ಆಗ್ತದೆ. ಇದು ಇದು ಮುಂದೆ ಹೊರದ್ರೆ ಇದು ಈಗ ಮೊದಲಿನ ತರ ಇಲ್ಲ. ಜನ ರಾಜಕೀಯವಾಗಿ ಸಾಕಷ್ಟು ಜಾಗೃತ ಆಗ್ತಾ ಇದ್ದಾರೆ, ಪ್ರಜ್ಞಾವಂತ ಆಗ್ತಾ ಇದ್ದಾರೆ. ನೀವು ಫೇಸ್ಬುಕ್ ಅಲ್ಲಿ ಇದ್ರಲ್ಲಿ ನೋಡ್ಬೋದು, ಬಹಳಷ್ಟು ಪ್ರಶ್ನೆಗಳು ಬರ್ತವೆ. ನಾವು ಇಷ್ಟು ಲಕ್ಷ ಜನ ಇದ್ರು ಕೂಡ ನಮಗೆ ಅವಕಾಶ ಯಾಕೆ ಸಿಗ್ತಾ ಇಲ್ಲ ಅನ್ನೋದು. ಇದು ಮುಂದೆ ಹೀಗೆ ಮುಂದುವರೆದ್ರೆ ಇನ್ನೂ ಏನಾದ್ರೂ ದೊಡ್ಡ ಮಟ್ಟಕ್ಕೆ ಸಮಸ್ಯೆ ಕಾರಣ ಆಗಬಾರ್ದು. ಅದಕ್ಕಾಗಿ ಈ ವರ್ಗ ಕೂಡ ಒಂದು ಅವಕಾಶ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ನಮ್ಮ ವಿಚಾರ. ಓಕೆ ಸರ್. ಕುರಿಗಾರರ ಸಮಸ್ಯೆಗಳೇನು ಸರ್? ಸರ್, ಕುರಿಗಾರ ಸಮಸ್ಯೆ ಅವ್ರೇನು ಅವ್ರ ಜೀವನನೇ ಒಂದು ಸಮಸ್ಯೆ. ಬಹಳ ಹಂತಕ್ಕೂ ಮೊದಲು ಅವ್ರ ಶಿಕ್ಷಣ ಕಡಿಮೆ ಇರೋದ್ರಿಂದ ಅವ್ರ ಪಶುಪಾಲನೆ ನಂಬದವ್ರು. ಅದನ್ನ ಬಿಟ್ಟರೆ ಬೇರೆ ಉಪಜೀವನ ಅವ್ರಿಗೆ ಗೊತ್ತಿಲ್ಲ. ಶಿಕ್ಷಣ ಪಡೆದ್ರೆ ನಾವು ವೈಡ್ ಆಗಿ ಏನೇನೋ ಬೇರೆ ಬೇರೆ ಉದ್ಯೋಗ ಮಾಡಬಹುದು. ಅವ್ರ ಶಿಕ್ಷಣ ಕಡಿಮೆ ಇರೋದ್ರಿಂದ ಕುರಿ ಮಾಡೋದ್ರಿಂದ ಪ್ರತಿನಿತ್ಯ ಮನೆಯಿಂದ ಹೊರಗೆ ಬಿದ್ದರೆ ಸಾಕು, ಪ್ರತಿಯೊಬ್ರು ಈ ನಮ್ಮ ಬೆಳೆ ಯಾರು ಬೆಳೆದಿರ್ತಾರಲ್ಲ ಅವರಿಂದ, ಭೂ ಮಾಲೀಕರಿಂದ ದಿನ ಬಯಸ್ಕೊಳ್ಳೋದು, ಹೊಡೆಸ್ಕೊಳ್ಳೋದು. ನಿನ್ನೆ ನೋಡ್ರಿ 4 ದಿನದ ಹಿಂದೆ ಗುಲ್ಬರ್ಗದಲ್ಲಿ ಒಬ್ಬನ ತೊಗರಿ ಹೊಲದಲ್ಲಿ ಕುರಿ ಬಿಟ್ಟಾನ ಅಂತ ಹೇಳಿ ತಲವಾರ್ ತಗೊಂಡು ಹೊಡೆದ್ ಬಿಟ್ಟಾನೆ. ಅವನು ನಮ್ಮ ಜಿಲ್ಲೆಯವನೇ, ಇಲ್ಲೇ ಇಟ್ಟಂಗಾಳ ಸಮೀಪದವನು. ಕುರಿ ಮೇಯಿಸ್ತಾ ಅಲ್ಲಿ ಹೋಗಿದ್ದಾರೆ. ಆ ತರ ಇವರು ಸಾಕಷ್ಟು ದಿನನಿತ್ಯ ತಮ್ಮ ಜೀವಕ್ಕೆ ಅಪಾಯವನ್ನು ಎದುರಿಸ್ತಾ ಇದ್ದಾರೆ. ಈಗ ಮೊನ್ನೆ ಒಂದು ಕುರಿಗಾರರ ಸಂರಕ್ಷಣಾ ಕಾಯ್ದೆ ಅಂತ ಸಿದ್ದರಾಮಯ್ಯ ತಂದಿದ್ದಾರೆ. ಆದ್ರೆ ಅದು ಇನ್ನೂ ಆ ಕಾಯ್ದೆ ಮಹತ್ವ ಈ ನಮ್ ಕುರಿಗಾರಿಗೂ ಗೊತ್ತಿಲ್ಲ. ಈ ತರ ಒಂದು ಕಾಯ್ದೆ ಇದೆಯಪ್ಪ, ನಾವು ಮತ್ತವ್ರ ಮೇಲೆ ದಬ್ಬಾಳಿಕೆ ಮಾಡೋದಾಗ್ಲಿ, ಹಲ್ಲೆ ಮಾಡೋದಾಗ್ಲಿ ಮಾಡಬಾರ್ದು ಅಂತ ಹೇಳಿ ಇನ್ನೂ ಜಾಗೃತಿ ಮೂಡಿಲ್ಲ. ಹಿಂಗಾಗಿ ಅವ್ರದ್ದು ಒಂದು ಇದು ದಿನಪ್ರತಿ ಅವ್ರಿಗೆ ಪ್ರಾಣಕ್ಕೆ ಸಂಕಟ ಎದುರಿಸ್ತಾ ಇದ್ದಾರೆ. ಎರಡನೇದು, ಅವ್ರ ಮಕ್ಕಳಿಗೆ ಶಿಕ್ಷಣ ವಂಚಿತ ಆಗ್ತಾ ಇದ್ದಾರೆ. ಅವ್ರು ಸಂಚಾರ ಮಾಡ್ತಾ ಹೋಗೋದ್ರಿಂದ, ಮಕ್ಕಳನ್ನ ಜೊತೆಗೆ ಒಯ್ಯೋದ್ರಿಂದ ಸರ್ ಅವ್ರ ಶಿಕ್ಷಣ ವಂಚಿತ ಆಗ್ತಾ ಇದ್ದಾರೆ. ಅದು ಒಂದು ಸಮಸ್ಯೆ. ಅವ್ರ ಆರೋಗ್ಯದ ಮೇಲೆ ಸಮಸ್ಯೆ. ಆಮೇಲೆ ಅವರ ಕುಟುಂಬದ ಹೆಣ್ಣು ಮಕ್ಕಳದು ಸುರಕ್ಷತೆ ಪ್ರಶ್ನೆ. ಕಳೆದ ಒಂದು ವರ್ಷದ ಹಿಂದೆ ಇಲ್ಲಿ ಹಾವೇರಿ ಜಿಲ್ಲೆನಲ್ಲಿ ಒಬ್ಬರು ಕುರಿಗಾರ ಮಹಿಳೆಯ ಕೊಲೆ ಆಯ್ತು, ಮತ್ತೆ ಅತ್ಯಾಚಾರ ಆಯ್ತು. ಈ ತರ ಬಹಳಷ್ಟು ಅವರು ಎಲ್ಲ ದೃಷ್ಟಿಯಿಂದ ಶಿಕ್ಷಣದಿಂದ ವಂಚಿತರು, ಆರೋಗ್ಯ ಸಮಸ್ಯೆಗಳು, ಅವರ ಕುಟುಂಬದ ಮಹಿಳೆಯರ ರಕ್ಷಣೆ ಸಮಸ್ಯೆ, ಆಮೇಲೆ ಭೂ ಮಾಲೀಕರಿಂದ, ಬೆಳೆಗಾರರಿಂದ ಅವರಿಂದ ಸಮಸ್ಯೆ, ಆಮೇಲೆ ಕಾನೂನುಗಳು ಗೊತ್ತಿಲ್ಲ. ಇದೆಲ್ಲ ಸರ್ಕಾರ ಕಾನೂನು ತಂದ್ರು ಕೂಡ ಅದನ್ನ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೇಳ್ಬೇಕನ್ನೋ ಅರಿವು ಅವ್ರಿಗಿಲ್ಲ. ಹೀಗೆ ಬಹಳಷ್ಟು ಸಮಸ್ಯೆಗಳಿದಾವೆ. ಅದಕ್ಕಾಗಿ ನಾವಂತೀವಿ, ಆಧುನಿಕ ಕಾಲಕ್ಕೆ ತಕ್ಕಂತೆ ನೀವು ಕೂಡ ಸಾಕಷ್ಟು ಸರ್ಕಾರಿ ಯೋಜನೆಗಳು ಈಗ ಬರ್ತಾ ಇದಾವೆ. ಈ ಸಂಚಾರಿ ಕುರಿದು ಬಿಟ್ಟು ತಾವು ಈಗೇನು ಒಂದು ಶೆಡ್ ನಿರ್ಮಾಣ ಮಾಡಿ ಅದರಿಂದ ಉಪಜೀವನ ಮಾಡೋದ್ರಿಂದ ಈಗ ಶಿಕ್ಷಣನೂ ಸಿಗ್ತದೆ ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಸುರಕ್ಷತೆನೂ ಉಳಿತದೆ, ಮತ್ತು ಆಧುನಿಕ ಪದ್ಧತಿಯಲ್ಲಿ ನೀವು ಇದು ಮಾಡಬಹುದು, ನಿಮ್ಮ ಕುರಿ ಸಾಕಾಣಿಕೆ ಮಾಡಬಹುದು. ಮತ್ತೆ ಇಷ್ಟೆಲ್ಲ ಸಮಸ್ಯೆ ಎದುರಿಸಿಕೊಂಡು ದಿನನಿತ್ಯ ಅವ್ರು ಯಾರ ಕೂಡ ಬಯಸ್ಕೊಳ್ಳೋದು, ಓಡಿಸ್ಕೊಳ್ಳೋದು ಬಹಳಷ್ಟು ಸಮಸ್ಯೆ ಇದೆ. ಓಕೆ ಸರ್. ಜಿಲ್ಲೆ ಹಾಲು ಮತ್ತು ಸಮಾಜದ ಪ್ರಭಾವಿ ಮುಖಂಡ ಸೋಮನಾಥ್ ಕಳ್ಳಿಮನಿ ಅಂತೇಳಿ ಮಾತು ಸರ್. ನಾನೊಬ್ಬ ಕಾರ್ಯಕರ್ತ ಸರ್, ನಾನೇನು ಪ್ರಭಾವಿನೂ ಅಲ್ಲ. ಅಥವಾ ನಿಮ್ ಚಾನಲ್ ಹೆಸರೇನೋ ಜನನಾಯಕ ಅಂತ ಇಟ್ಟಿದ್ದೀರಿ, ಜನನಾಯಕ ಒಂದು ಇಂಟರ್ವ್ಯೂ ಮಾಡಿ ನಾನು ಜನಸೇವಕ ಅಂತ ಹೇಳ್ತೀನಿ. ನನಗೆ ಮೊದಲಿನಿಂದ ಒಂದು ಸರ್, ನಾವು ಎಷ್ಟೇ ಸಂಘಟನಾತ್ಮಕವಾಗಿರ್ಲಿ ಈ ಇದರದ್ದು ನಮಗೆ ಆ ಥರ ಭಾವನೆಗಳು ಎಂದೂ ಬಂದೇ ಇಲ್ಲ. ನಾನು ಭಾಳ ಪ್ರಭಾವಿ ಆಗಲಿ, ನಾನು ಲೀಡರ್ ಅಂತ ಹೇಳಾಗಲಿ, ನಾಯಕ ಅಂತ ಆಗಲಿ, ನಾನು ಯಾವಾಗಲೂ ನಮ್ಮ ಒಬ್ಬ ಪಕ್ಷದಾಗಿದ್ರೆ ಪಕ್ಷದ ಕಾರ್ಯಕರ್ತ, ಸಾಮಾಜಿಕ ವ್ಯವಸ್ಥೆನಲ್ಲೂ ಕೂಡ ಒಂದು ಸಾಮಾಜಿಕ ಕಾರ್ಯಕರ್ತ. ಆದರೆ ಈ ನನ್ನ ವೈಯಕ್ತಿಕವಾಗಿ ಅಧಿಕಾರ ಸಿಗೋದಕ್ಕಿಂತ ಈ ಒಟ್ಟಾರೆ ಅಹಿಂದ ವರ್ಗದ ಹಿತದ ಬಗ್ಗೆನೇ ನನಗೆ ಬಹಳಷ್ಟು ಒಲವಿದೆ. ಈ ಅವ್ರಿಗೆ ಬೇರೆ ಬೇರೆ ಅವಕಾಶ ವಂಚಿತರಿಗೆ ಅವಕಾಶ ಸಿಕ್ಕರೆ ನನಗೆ ಅವ್ರಿಗಿಂತ ಹೆಚ್ಚಿಗೆ ವೈಯಕ್ತಿಕವಾಗಿ ನನಗೆ ಖುಷಿ ಆಗ್ತದೆ. ಅವ್ರಿಗೆ ಎಲ್ಲೇ ಅನ್ಯಾಯ ಆಗಲಿ ಅವ್ರ ಬಗ್ಗೆ ಧ್ವನಿ ಇಲ್ಲದ ಜನರ ಪರವಾಗಿ ಧ್ವನಿ ಎತ್ತೋದು, ಅವ್ರ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟವ್ರ ಗಮನಕ್ಕೆ ತರೋದು, ಅವರಿಗೆ ಬೆಂಬಲಕ್ಕೆ ನಿಲ್ಲೋದು ಅನ್ಯಾಯ ಆದಾಗ. ಹಂಗಾಗಿ ಮತ್ತು ಅವ್ರಿಗೆ ಏನೋ ನನ್ನ ಕಡೆ ಏನೋ ನನಗೆ ಶಕ್ತಿ ಇದೆ, ಒಂದು ವಿಚಾರ ಇದೆ, ಅದನ್ನ ಸಂಪೂರ್ಣ ಈ ದಲಿತರು, ಹಿಂದುಳಿದ, ಅಲ್ಪಸಂಖ್ಯಾತ ವರ್ಗದ ಬಗ್ಗೆ ಅದನ್ನ ವಿನಿಯೋಗ ಮಾಡಬೇಕು, ಅದ್ರ ಬಗ್ಗೆ ಹೆಚ್ಚು ನನಗೆ ಒಲವಿದೆ ಸರ್. ಓಕೆ ಸರ್. ತಮ್ಮ ಪಕ್ಷಕ್ಕಾಗಿ ಹಗಲಿರುಳು ಶ್ರಮವಹಿಸಿ ದುಡಿತಾ ಇದ್ದೆ ಸರ್. ಯಾಕೆ ಸರ್ ತಮ್ಮ ಪಕ್ಷ ಸೂಕ್ತ ಸ್ಥಾನವನ್ನು ಕೊಡ್ತಾ ಇಲ್ಲ, ಯಾಕೆ ಗುರುತಿಸ್ತಾ ಇಲ್ಲ?
ಗುರ್ತಿಸಿದೆ ಸರ್, ಹಂಗೇನು ಗುರ್ತಿಸಿದೆ ಗುರ್ತಿಸಿಲ್ಲ ಅಂತೀನಲ್ಲ. ಈಗ 2.5 ವರ್ಷ ಆಯಿತು ಸರ್ಕಾರ ಬಂದು. ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳು ಇರೋದ್ರಿಂದ ನಮ್ಗೆ ಏನಾದ್ರು ಫಸ್ಟ್ ಇದರಲ್ಲೇ ಮಾಡಿಬಿಟ್ರೆ ನಾನು ಅಂದ್ಕೊಂಡಿ ನಂಗೆ ಏನು ತಮ್ಮ ಕುಲ್ ಬಂದವ್ರಿಗೆ ಮಾಡಿದ್ರಪ್ಪ ಅಂತೇಳಿ ಏನೋ ಆರೋಪ ಬರಬಾರ್ದು ಅಂತ ಕೂಡ ಅವರು ವಿಚಾರ ಮಾಡಿ ಬಿಟ್ಟಿರ್ಬೋದು. ಮತ್ತು ನಾವು ಕೂಡ ಎಲ್ರನ್ನೂ ಬಿಟ್ಟು ನಮಗೆ ಕೊಡ್ರಿ ಅಂತ ನಾವು ಕೇಳಕ್ಕೂ ಹೋಗಿಲ್ಲ. ಯಾಕಂದ್ರೆ ಅವ್ರಿಗೂ ಮುಜುಗರ ಆಗ್ಬಾರ್ದು, ಬೇಡ, ಎಲ್ಲರಿಗೂ ಬೇರೆ ಅವಕಾಶ ಸಿಗಲಿ. ಆಮೇಲೆ ಸ್ವಾಭಾವಿಕವಾಗಿ ಎಲ್ಲರೂ ಜನ ಅಥವಾ ಜನಪ್ರತಿನಿಧಿಗಳು ಬಾಯಲ್ಲಿ ಸಾಕಷ್ಟು ಸಲ ಕೇಳಿವಿ ನಾವು. ನಾವೇನಾದ್ರು ಈಗ ಕೇಳಿದ್ರೆ ನಿಮ್ಮವ್ರಿಗೆ ಮುಖ್ಯಮಂತ್ರಿ ಅದಾರಲ್ರಿ, ನಿಮ್ಮವ್ರಿಗೆ ಮಾಡಿವಲ್ಲ ಅಂತಾರೆ. ಬಟ್ ಅದು ಅವರು ವೈಯಕ್ತಿಕವಾದಂತ ಶಕ್ತಿ, ಸಿದ್ಧಾಂತ, ಅವ್ರ ಪ್ರಭಾವದಿಂದ ಮತ್ತು ಅವ್ರು ಇನ್ನೇನು 136 ಸೀಟ್ ಗೆಲ್ಲಿಸ್ಕೊಂಡು ಬಂದ್ರು, ಅವ್ರು ಎಲ್ಲರನ್ನು ತೆಗೆದುಕೊಂಡು ಆ ಒಂದು ಶಕ್ತಿ ಸಾಮರ್ಥ್ಯ ಅವ್ರ ಸೀನಿಯಾರಿಟಿ ನೋಡಿ ಕೊಟ್ಟಿದ್ದಾರೆ ಹೊರತು ಅವರು ಕುರುಬರು ಅಥವಾ ಆಲ್ಮತ್ ಸಮಾಜದವರು ಆ ಕಾರಣಕ್ಕಾಗಿ ಜಾತಿ ಕೊಟ್ಟದಾಗ ಆಗಿಲ್ಲ. ಅವರು ನಮ್ಮದು ವಾದ ಅದಕ್ಕಾಗಿ. ಮತ್ತೆ ಎಲ್ಲರೂ ಸಿದ್ದರಾಮಯ್ಯವರು ನಿಮ್ಮವ್ರನ್ನೇ ಮಾಡೀವಿ ಅಂದ ತಕ್ಷಣ ಎಲ್ಲರೂ ನಾವು ಹೋಗಿ ಅವ್ರನ್ನ ದಿನನಿತ್ಯ ಭೇಟಿ ಆಗ್ಲಿಕ್ಕೂ ಆಗೋದಿಲ್ಲ. ನಮ್ಮಂತವ್ರೆ ನಾವು ಅವ್ರಿಗೆ ಹೋಗಿ ಭೇಟಿ ಆಗ್ಬೇಕಾದ್ರೆ ಸಮಯ ಕೇಳಬೇಕು, ಭೇಟಿ ಆಗ್ಬೇಕು, ಹಂಗೆ ಎಲ್ರಿಗೂ ಭೇಟಿ ಆಗೋದಿಲ್ಲ. ಅದು ನಿಮ್ಮವ್ರೇ ಆಗಿದಾರ ಅನ್ನೋದು ತಪ್ಪು. ಅದಕ್ಕಾಗಿ ಅವ್ರು ಆದ್ರೂ ಕೂಡ ಅವರು ಇಡೀ ರಾಜ್ಯದ ಮುಖ್ಯಮಂತ್ರಿಗಳು, ಅವರು ಒಂದು ಸಮಾಜದ ಮುಖ್ಯಮಂತ್ರಿ ಅಲ್ಲ. ಅದಕ್ಕಾಗಿ ಕೆಲವರು ನಿಮ್ಮವ್ರನ್ನೇ ಮಾಡಿವಲ್ಲ ಆಯ್ತು ಅಂತ ಹೇಳಿ ಸಮಾಧಾನ ಮಾಡಿದ್ರೆ ಆಗೋದಿಲ್ಲ. ಯಾಕಂದ್ರೆ ಆಗಲೇ ಹೇಳಿದ ಹಾಗೆ ಎಲ್ಲಾ ಸಮಾಜದ ಮುಖಂಡರು ಎಲ್ಲಾ ಕ್ಷೇತ್ರಗಳಲ್ಲಿ ಆರಿಸಿ ಬರ್ಬೇಕಾದ್ರೆ ನಾವು ಕೂಡ ಕೆಲಸ ಮಾಡಿರ್ತೀವಿ. ಆಮೇಲೆ ರಾಜಕಾರಣದಲ್ಲಿ ಇದ್ದೀವಿ ಅಂತಂದ್ರೆ ಯಾರು ಕೂಡ ಇಲ್ಲಿ ಸನ್ಯಾಸಿನೂ ಅಲ್ಲ. ಅವಕಾಶಗಳು ಬೇಕು ಅಂತ ಕೇಳ್ತಾ ಅಪೇಕ್ಷೆ ಪಡೋ ಸಹಜ ಇದೆ. ಅದಕ್ಕೆ ಈಗ 2ನೇ ಇದರಲ್ಲಿ ಈಗ ಟರ್ಮ್ ಮುಗಿತು, ಈಗ 2.5 ವರ್ಷದ್ದು 2ನೇ ಇದರಲ್ಲಿ ಮಾಡ್ತಾರೆ ಅಂತೇಳಿ ನಾನು ಆಶಾಭಾವನೆ ಇಟ್ಕೊಂಡಿನಿ. ಸಿಕ್ಕರೆ ಬಹಳಷ್ಟು ಸಂತೋಷ. ಅದು ಮತ್ತೆ ಅವಕಾಶ ಸಿಕ್ಕರನೆ ನಾವೇನು ಸ್ವರ್ಗಕ್ಕೆ ಹೋಗ್ತೀವಿ ಅಂತಾನು ಇಲ್ಲ, ಅಥವಾ ಅದರಿಂದ ಎಲ್ಲಾನು ಬದಲಾವಣೆ ಮಾಡಿಬಿಡ್ತೀವಿ ಅಂತಲ್ಲ. ಅಲ್ಲಿದ್ದಾಗ ಅದೊಂದು ಗೌರವ ಅಷ್ಟೇ. ನಿಗಮ ಮಂಡಳಿ ನಾನು ಮಾಡಿದಿಲ್ಲಪ್ಪ, ಪಕ್ಷ ನಮ್ಮನ್ನು ಗುರ್ತಿಸ್ತು, ನಮ್ಮ ಕಾಂಟ್ರಿಬ್ಯೂಷನ್ ಗುರ್ತಿಸಿರೋ ಅಂತ ಹೇಳಿ ಒಂದು ಇದೆ. ಇಲ್ಲಾಂದ್ರೆ ಈ ಪ್ರಶ್ನೆ ಎದುರಿಸ್ಕೊಂತ ಹೋಗ್ಬೇಕಾಗ್ತದೆ, ಯಾಕೆ ಕೊಡ್ಲಿಲ್ಲ ನಿಮ್ಗೆ ಅಂತ ಹೇಳಿ. ಆಗ್ಬೋದು, ಇನ್ನೂ ಸಮಯ ಇದೆ ಸರ್. ಸಿದ್ದರಾಮಯ್ಯನವರು ತೆರೆಮರೆಯಲ್ಲಿ ಕುರ್ಚಿಯಿಂದ ಇಳಿಸುವಂತ ಚರ್ಚೆ ನಡೀತಿದೆ ಸರ್. ಅದು ಪಕ್ಷದ ಹೈಕಮಾಂಡ್ ಲೆವೆಲ್ ಅಲ್ಲಿ ಚರ್ಚೆ ಆಗುವಂತ ವಿಷಯ ಇದು. ನಾನೇನು ಸಣ್ಣ ಕಾರ್ಯಕರ್ತ ಮತ್ತು ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಇರೋದ್ರಿಂದ ಈಗ ನಾನು ಸಿದ್ದರಾಮಯ್ಯರ ಅನುಯಾಯಿ ಅಭಿಮಾನಿ ಅಂತ ಹೌದು, ಅದರಲ್ಲಿ 2 ಮಾತಿಲ್ಲ. ಹಂಗಂತ ಹೇಳಿ ನಾನು ಕೇವಲ ಇದನ್ನೇ ವಹಿಸ್ಕೊಂಡು ಇದು ಮಾಡೋ ಬದಲಿ ನಾನಂತೀನಿ ಪಕ್ಷದಕ್ಕೆ ಹಿತಕ್ಕಾಗಿ. ಮತ್ತು DK ಶಿವಕುಮಾರ್ ಅವ್ರದ್ದು ಕೂಡ ಅಷ್ಟೇ ಕಾಂಟ್ರಿಬ್ಯೂಷನ್ ಇದೆ, ಅವ್ರನ್ನ ಅಲ್ಲಿಗಳಂಗಿಲ್ಲ. ಅವರು ಕೂಡ ವೆರಿ ಗುಡ್ ಆರ್ಗನೈಸರ್, ಬಹಳ ಸಂಘಟನಾ ಚತುರವರು, ಅವ್ರದ್ದು ಮೇಜರ್ ಕಾಂಟ್ರಿಬ್ಯೂಷನ್ ಇದೆ. ಈಗ ನೋಡ್ರಿ ನೀವು, ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬಹಳಷ್ಟು ತೊಂದರೆ ಎದುರಿಸ್ತಾ ಇದೆ, ನಮ್ಗೆ ರಿಸಲ್ಟ್ ಬರ್ತಾ ಇಲ್ಲ. ಬಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಟಚ್ ಮಾಡಕ್ ಯಾರಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಇವರಿಬ್ರು ಭಾರಿ ಜೋಡೆತ್ತುಗಳ ತರ ಏನ್ ಕೆಲಸ ಮಾಡ್ತಾ ಇದಾರೆ. ಸಿದ್ದರಾಮಯ್ಯ ಇಸ್ ದಿ ಮಾಸ್ ಲೀಡರ್. ಈಗ ಬೀದರಿಂದ ಚಾಮರಾಜನಗರವರೆಗೆ ಎಲ್ಲಾ ಮತಕ್ಷೇತ್ರಗಳಲ್ಲಿ ಅವರು ಒಂದು 10 ರಿಂದ 15 ಸಾವಿರ ಓಟು ಟರ್ನ್ ಮಾಡೋಷ್ಟು ತರುವಷ್ಟು ಅವ್ರ ಭಾಷಣ ಆಗ್ಲಿ, ಅವ್ರ ಸಿದ್ಧಾಂತ ಆಗ್ಲಿ, ಮತ್ತು ಅವರನ್ನು ಎಲ್ಲ ವರ್ಗದ ಜನ ಮೆಚ್ತಾರೆ ಅಂತ ಮಾಸ್ ಲೀಡರ್. DK ಶಿವಕುಮಾರ್ ಅವರು ಒಳ್ಳೆಯ ಸಂಘಟನಾಕಾರ. ಹಿಂಗಾಗಿ ಇವರಿಬ್ರು ಸ್ಟ್ರಾಂಗ್ ಇರೋದ್ರಿಂದ, ಮತ್ತು ಅವ್ರ ಜೊತೆಗೆ ಏನು ಎಲ್ಲಾ ಪ್ರಭಾವಿ ಲೀಡರ್ಸ್ ಜೊತೆಗಿದ್ದಾರೆ. ಜಾರಕಿಹೊಳಿ ಅವ್ರನ್ನ ಕಮ್ಯುನಿಟಿ ಪ್ರತಿನಿಧಿಸ್ತಾರೆ, ಲಿಂಗಾಯತ್ MB ಪಾಲ್ ಇದ್ದಾರೆ, ಪರಮೇಶ್ವರ್ ಇದ್ದಾರೆ, ಮಹಾದೇವ್ ಸಾಹೇಬ್ರು ಇದ್ದಾರೆ, ನಮ್ಮ ಮುಸ್ಲಿಂ ಸಮಾಜ ಇವರು ಇದ್ದಾರೆ, ಜಮೀರ್ ಇದ್ದಾರೆ, ಖರ್ಗೆ ಸಾಹೇಬ್ರು ಇದ್ದಾರೆ. ಹಿಂಗೆಲ್ಲ ಇಲ್ಲಿ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ಹಿಂಗಾಗಿ ಅದಕ್ಕೆ ಈಗ ಏನಾದ್ರು ಮಧ್ಯ ಡಿಸ್ಟರ್ಬ್ ಜನ ಮಾತಾಡೋದು. ಈಗೇನಾದ್ರೂ ನಾಯಕತ್ವ ಬದಲಾವಣೆ ಆದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಅನ್ನೋಂಥದ್ದು ಒಂದು ವಿಚಾರ ಇದೆ. ಸಂಪೂರ್ಣ ಮೆಜಾರಿಟಿ ಬಂದ್ಮೇಲೆ DK ಶಿವಕುಮಾರ್ ಆದ್ರೆ ಒಳ್ಳೇದು ಅಂತ ಜನರ ಅಭಿಪ್ರಾಯ. ಅಷ್ಟಕ್ಕೂ ಇದು ಸಿದ್ದರಾಮಯ್ಯ ಈಗಾಗಲೇ ಘೋಷಣೆ ಮಾಡಿದ್ದಾರೆ, ಇದು ಹೈಕಮಾಂಡ್ ಬಿಟ್ಟು ವಿಚಾರ, ಅವ್ರು ಏನು ನಿರ್ಣಯ ತಗೋತಾರೋ ಅವ್ರು ಬದ್ಧ ಅಂತ ಹೇಳಿ. ನಾವು ಕೂಡ ಮತ್ತೆ ಅವರೇ ಹೇಳಿದ್ಮೇಲೆ ನಾವೇನ್ ನೋಡಿದ್ವಿ, ಅವ್ರ ನಿರ್ಣಯಕ್ಕೆ ನಾವು ಬದ್ಧ ಆಗಿದ್ದೀವಿ. ಈಗ ಸರ್ಕಾರ ಸ್ಮೂತ್ ಆಗಿ ಹೋಗ್ತಾ ಇದೆ. ಎಲ್ರು ಮತ್ತೆ
ಎಲ್ಲಾ ಭಾಗ್ಯಗಳು ನಿಮ್ಗೆ ಗೊತ್ತಿದೆ. ಸರ್ಕಾರ ಬಂದ್ಮೇಲೆ ಇದು 6 ತಿಂಗಳು ಮಾತ್ರ ಅಂದ್ರು, 1 ವರ್ಷ ಮಾತ್ರ ಅಂದ್ರು, ದೀಪಾವಳಿಗೆ ಮಾತ್ರ ಅಂದ್ರು, ಉಗಾದಿವರೆಗೆ ಮಾತ್ರ ಅಂದ್ರು, ಆಮೇಲೆ MP ಎಲೆಕ್ಷನ್ ತನಕ ಮಾತ್ರ ಅಂದ್ರು. ಈಗ ಅವರು ಅದು ಇಲ್ಲಿವರೆಗೆ ಅನ್ನೋ ಚರ್ಚೆ ಹೋಗ್ಬಿಡ್ತು ಈಗ. ಆಮೇಲೆ ನಮ್ಮನ್ನು ಟೀಕಾ ಮಾಡೋರು ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಅವರು ಇವರೇ ಈ ಸ್ಕೀಮ್ ಅನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ದಿಲ್ಲಿನಲ್ಲಿ 2,500 ಕೊಡ್ತಾ ಇದ್ದಾರೆ ಪ್ರತಿ ಮಹಿಳೆಗೆ. ಈಗ ಇದರಿಂದ ನಮ್ ಗ್ಯಾರಂಟಿಗಳನ್ನ ಅವ್ರು ಕಾಪಿ ಮಾಡಿದ್ದಾರೆ. ಟೀಕೆ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ಹೀಗಾಗಿ ಮತ್ತೆ ಸಿದ್ದರಾಮಯ್ಯ ಅವ್ರನ್ನು ಇದು ಅಂದ್ರೆ ಇವರು ಈಗ ಅವರು ಕೇವಲ ಕರ್ನಾಟಕದಲ್ಲಿ ಮಾತ್ರ ಪ್ರಭಾವ ಉಳಿದಿಲ್ಲ, ಇಡೀ ದೇಶ ಹಿಂದುಳಿದ ವರ್ಗದ ಚಾಂಪಿಯನ್ ಇದಾರ ಅವರು. ಅವ್ರಿಗಿನ್ನೂ ಅವ್ರ ಭಾಷೆ ಕಾರಣಕ್ಕೋ ಯಾವ ಕಾರಣಕ್ಕೋ ಬೇರೆ ಅವರು ರಾಷ್ಟ್ರ ರಾಜಕಾರಣ ಅಷ್ಟು ಇಲ್ಲಿವರೆಗೆ ಒಲವು ತೋರಿಸಿಲ್ಲ. ಬಟ್ ಕಾಂಗ್ರೆಸ್ ಪಕ್ಷಕ್ಕೆ ಅವರು ದೊಡ್ಡ ಆಸ್ತಿ ಇದ್ದಂಗೆ. ಹಿಂಗಾಗಿ ಅವ್ರನ್ನೇ ಎಲ್ಲಾ ದೃಷ್ಟಿಯಿಂದನೂ ಅವ್ರನ್ನ ಮುಂದುವರಿಸ್ತಾರೆ ಅಂತ ಹೇಳಿ ನಮ್ ಭರವಸೆ ಇದೆ. ಹಂಗಾಗಿ ಮುಂದೆ ಇವರು ಒರಿಬೇಕು ಅಂತ ಆಸೆ ಮತ್ತು ಭರವಸೆ ಇದೆ. ಮತ್ತು DK ಶಿವಕುಮಾರ್ ಅವರಿಗೂ ಅವಕಾಶ ಸಿಗಲಿ ಅಂತ ನಮ್ಮದು ಕೂಡ ವಿಚಾರ. ಸಿದ್ದರಾಮಯ್ಯ ಅವರು CM ಕುರ್ಚಿಯಿಂದ ತೆಗೆದ್ರೆ ಹಾಲು ಮತ ಸಮಾಜಗಳು ಕಾಂಗ್ರೆಸ್ ಕೈ ಬಿಡ್ತಾನೋ ಒಂದು ಮಾತು ಕೇಳಿ ಬರ್ತಾ ಇದೆ ಸರ್. ಅದು ಚರ್ಚೆ ಇದೆ ಸರ್ ಎಲ್ಲ ಕಡೆ. ಬಿಜೆಪಿ ಅವರು ಕೂಡ ಅದು ಹಂಚಾಕೊಂಡು ಕಾಯ್ತಾ ಇದ್ದಾರೆ. ಹೌದು ಸರ್. ಸಿದ್ದರಾಮಯ್ಯ ನಂತರ ಕುರುಬ ಸಮಾಜನ ಅಲ್ಮ ಸಮಾಜವನ್ನ ನಮ್ಮ ಪಕ್ಷದ ಕಡೆ ಸೆಳಿಬೇಕು. ಆಮೇಲೆ ಇಲ್ಲಿವರೆಗೆ ಅವರು 2 ಸಲ ಮುಖ್ಯಮಂತ್ರಿ ಆಗೋ ಕಾರಣಕ್ಕಾಗಿ ಬೆಂಬಲಿಸಿದೆ ಅಂತ ಹೇಳಿ ಅದು ವಾಸ್ತವಿಕವಾಗಿ ಸ್ವಲ್ಪ ಮಟ್ಟಿಗೆ ನಿಜ ಆಗ್ತದೆ. ಈಗಿದ್ದಷ್ಟು ಬೆಂಬಲ ಸಿಗೋದಿಲ್ಲ. ಬಟ್ ಈಗಿದ್ದಷ್ಟು ಬೆಂಬಲ ಈ ಸಮಾಜದಲ್ಲಿ ಉಳಿಬೇಕಾದ್ರೆ ನೀವು ಬರೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಿವಿ ಅನ್ನೋ ಜೊತೆಗೆ ಈ ಹೇಳಿದ್ನಲ್ಲ ಎಲ್ಲಾ ಜಿಲ್ಲೆಗಳಲ್ಲಿ 2ನೇ ಹಂತದ ನಾಯಕರಿಗಾಗ್ಲಿ ಅವಕಾಶಗಳನ್ನ ಒದಗಿಸ್ಕೊಡ್ಬೇಕು, ಅವ್ರು ಇಲ್ಲೇ ಉಳಿಯಂಗ್ ಮಾಡ್ಬೇಕು. ಅದು ಒಂದು ಕಾರಣ ಇದೆ. ಇಲ್ಲ ಅಂತಂದ್ರೆ ಈಗ ಅವರು ST ನಮ್ಮದು ಕುರುಬರದು ST ಬೇಡಿಕೆ ಇದೆ. ST ಬೇಡಿಕೆ ಸೆಂಟ್ರಲ್ದವ್ರು ಎಲೆಕ್ಷನ್ ಸಮೀಪ ಬಂದಾಗ ಮಾಡಿ ನಿಮ್ ಸಮಾಜಕ್ಕೆ ನಾವು ST ಮಾಡಿದೀವಿ, ನೀವು ನಮ್ ಕಡೆ ಬರ್ರಿ ಅಂತ ಹೇಳುವಂತ ಒಂದು ಅವಕಾಶ ಅವ್ರು ಕಾಯ್ತಾ ಇದ್ದಾರೆ. ಅದು ಸಂವಿಧಾನದಲ್ಲಿ ನಮ್ಗೆ ಅವಕಾಶಗಳು ಕೇಳುವಂತ ನಮ್ ಹಕ್ಕಿದೆ, ನಮ್ ಪಾಲಿದೆ, ನಾವು ಕೇಳ್ತಾ ಇದೀವಿ. ಅಷ್ಟೇ ಯಾರೋ ಮರ್ಜಿಗಾಗಿಲ್ಲ. ಅವ್ರು ಕೊಟ್ಟದನ್ನ ನಾವು ಕೊಡೋದಾಗ್ಲಿ ಅವ್ರು ಕೊಟ್ಟಿದ್ದಾಗ್ಲಿ ಭಿಕ್ಷೆ ಏನಲ್ಲ, ಅದು ನಮ್ಮ ಹಕ್ಕದು. ಹಾಗಾಗಿ ನಮ್ಮ ಸ್ಥಿತಿಗತಿಗೆ ಅನುಗುಣವಾಗಿ ಸರ್ವೆ ಮಾಡಿದ್ದಾರೆ. ಆ ಪ್ರಕಾರ ಈಗಾಗಲೇ ನಿಮ್ಮ ಪ್ರಶ್ನೆನಲ್ಲೇ ನಮ್ಮ ಉತ್ತರ ಇತ್ತು. ಕುರಿಗಾಯಿಗಳು, ಸಂಚಾರಿ ಕುರಿಗಾಯಿಗಳು ಸಮಸ್ಯೆಗಳು. ಹಿಂಗ ಬುಡಕಟ್ಟು ಜನ ಯಾರೋ ಸ್ವಲ್ಪ ನಗರವಾಸಿಗಳು ಇರಬಹುದು. ಮಿಕ್ಕಿದವರೆಲ್ಲ ನಮ್ಮ ಸಮುದಾಯದ ವೃತ್ತಿನೇ ಪಶು ಸಂಗೋಪನೆ ಅಥವಾ ಕುರಿಗೆ. ಹಿಂಗಾಗಿ ಅದು ಬುಡಕಟ್ಟು ಜನನೇ ಬರ್ತೀವಿ ನಾವು, ಎಷ್ಟು ಸಿಗ್ತದೆ. ಇದನ್ನೆಲ್ಲ ಎದುರಿಸಿ ಕೂಡ ಸಿದ್ದರಾಮಯ್ಯ ಅವ್ರೇನು ಅವಧಿ ಮುಗಿದ ತಕ್ಷಣ ಅವ್ರೇನು ಮನೆ ಸೇರೋದಿಲ್ಲಲ್ಲ, ಅವ್ರು ರಾಜಕಾರಣದಲ್ಲಿ ಇದ್ದೇ ಇರ್ತಾರೆ. ಸೊ ಅವ್ರ ಜೊತೆಗೇನೆ ಈ ಸಮಾಜ ಇದ್ದೇ ಇರ್ತದೆ. ಆದ್ರೆ ಇದು 2ನೇ ಹಂತದ ನಾಯಕರಿಗೆ ಅವಕಾಶ ಕೊಡಿಸೋದು ಈ ಪಕ್ಷದಿಂದ ಆಗ್ಬೇಕು, ಸಿದ್ದರಾಮಯ್ಯ ಸಾಹೇಬ್ರಿಂದ ಇನ್ನೂ ಸ್ವಲ್ಪ ಆಗ್ಬೇಕು ಅನ್ನೋದು ಆಸೆ. ಅದೊಂದಾದ್ರೆ ಜನ ಎಲ್ಲರೂ ಬಿಟ್ಟು ಹೋಗೋದಿಲ್ಲ. ಕಾಂತರಾಜು ವರದಿ ಬಗ್ಗೆ ತಮ್ಮ ಮಾತೇನು ಸರ್? ಕಾಂತರಾಜು ವರದಿ ಅವ್ರದ್ದು ಈಗಾಗಲೇ ಅದನ್ನ ಕೈ ಬಿಟ್ಟಿದ್ದಾರೆ ಅವರು. ಕಾಂತರಾಜು ವರದಿ ಅದು ಮಾಡಿ 10 ವರ್ಷ ಆಗಿತ್ತು, ಅದು ಹಳೇದಾಯ್ತು ಅಂತೇಳಿ ಹೊಸದು ಸೆನ್ಸಸ್ ಮುಗಿದಿದೆ. ಅದೆಲ್ಲ ಫಿಗರ್ಸ್ ಈಗ ಕನ್ಸಾಲಿಡೇಟ್ ಮಾಡಿ CM ಒಪ್ಪಿಸ್ತಾರೆ. ಒಪ್ಪಿಸಿದ ಮೇಲೆ ಅದು ಇಂಪ್ಲಿಮೆಂಟ್ ಆಗ್ಬೇಕು. ಈಗ ಹೊಸದು ಮಾಡಿದಿರಲ್ಲ ಸರ್, ಕಾಂತರಾಜು ಅವ್ರು ಕ್ಲೋಸ್ ಚಾಪ್ಟರ್ ಅದು. ಈಗ ಅದು ಆದ್ಮೇಲೆನೆ ಮನೆ ಯಾರೋ ನಾಯಕನವ್ರನ್ನ ಮಾಡಿ ಹೊಸದು ಸರ್ವೆ ಮಾಡಿದ್ರಲ್ಲ ಸರ್. ಮತ್ತೊಂದ್ಸಲ ಬಗ್ಗೆ ಕಾಂತರಾಜು ಅವ್ರ ಬಗ್ಗೆ ತಕರಾರಿದ್ದು ಸರಿಯಾಗಿ ಎಲ್ಲ ಪ್ರತಿ ಮನೆಗೂ ಬಂದಿಲ್ಲ, ನಮ್ಮ ಮನೆಗೆ ಬಂದಿಲ್ಲ, ಅಲ್ಲಿ ಬಂದಿಲ್ಲ ಅಂತ. ಅದರಲ್ಲಿ ಏನ್ ನ್ಯೂನ್ಯತೆಗಳಿದ್ದು ಅದನ್ನ ಸರಿಪಡಿಸ್ಕೊಂಡು ಮೊನ್ನೆ ಎಲ್ಲಾ ಸರ್ಕಾರಿ ನೌಕರದಾರನ್ನು ತಗೊಂಡು ಸರ್ವೆ ಮಾಡಿದಾರೆ ಸರ್. ಇನ್ನೇನು ಬಜೆಟ್ ಆದ್ಮೇಲೆ ಅದು ಸರ್ಕಾರಕ್ಕೆ ವರದಿ ಸಲ್ಲಿಸ್ತಾರೆ. ಬರೀ ಸಲ್ಲಿಸಿದ್ರೆ ಮಾತ್ರ ಸಾಲದು, ಅದು ಸಲ್ಲಿಸಿದ ಮೇಲೆ ಇಂಪ್ಲಿಮೆಂಟ್ ಆಗ್ಬೇಕು. ಯಾವ ರೀತಿ ಕರ್ನಾಟಕದಲ್ಲಿ ಹಾವನೂರು ವರದಿಯನ್ನ ದೇವರಾಜ್ ಸ್ವೀಕಾರ ಮಾಡಿ ಅದನ್ನ ಪೂರ್ತಿ ಅನುಷ್ಠಾನಕ್ಕೆ ತಂದಿದ್ರಿಂದ ಇವತ್ತು ಕರ್ನಾಟಕ ಕೂಡ ಎಲ್ಲಾ ರೀತಿಯಿಂದ ಏನ್ ಹಿಂದುಳಿದಿತ್ತಲ್ಲ, ಇವತ್ತೇನು ನಾವು UP, ಬಿಹಾರ್ ಎಲ್ಲ ಬೇರೆ ರಾಜ್ಯಗಳನ್ನ ಕಂಪೇರ್ ಮಾಡಿದಾಗ ನಾವು ಎಲ್ಲಾ ದೃಷ್ಟಿಯಿಂದ ಕರ್ನಾಟಕ ನಾವು ಮೇಲಿದ್ದೇವೆ. ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ, ಆರ್ಥಿಕವಾಗಿ ಅದು ಈ ವರದಿಗಳು ಏನು ಅನುಷ್ಠಾನ ಆಯ್ತು ಅದೇ ಕಾರಣ ಸರ್. ಹಾವನೂರು ವರದಿ ಇಂಪ್ಲಿಮೆಂಟ್ ದೇವರಾಜಸ್ ಮಾಡಿದ್ರು. ಆ ಕಾರಣಕ್ಕಾಗಿ ಎಲ್ಲ ಕಡೆ ಕಾಲೇಜ್ ಬಂದು, ಹಾಸ್ಟೆಲ್ ಬಂತು. ಈ ತರ ಅದು ಅನುಷ್ಠಾನ ಆಗೋದು ಮುಖ್ಯ ಇದೆ. ಆಮೇಲೆ ಎಲ್ಲಾ ಜನರಿಗೂ ಅವಾಗ ಜಾಗೃತಿ ಮೂಡ್ತದೆ. ನಾವ್ ಇಷ್ಟು ಸಂಖ್ಯೆ ಇದೀವಪ್ಪ, ಇಲ್ಲಿವರೆಗೆ ನಾವ್ ಇಷ್ಟು ಸಂಖ್ಯೆ ಇದೆಯೋ ನಮ್ಗೆ ಗೊತ್ತೇ ಇರಲಿಲ್ಲ. ಅವಾಗ ಅವ್ರು ತಮ್ಮ ಸಂಖ್ಯೆಗೆ ಅನುಗುಣವಾಗಿ ಅವ್ರಿಗೆ ನ್ಯಾಯ ಕೇಳಲಿಕ್ಕೆ, ಅವ್ರ ಹಕ್ಕು ಪ್ರತಿಪಾದನೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಸರ್, ಜಿಲ್ಲೆಯಲ್ಲಿ ಧರ್ಮಾಧಾರಿತ ರಾಜಕಾರಣ ನಡೀತಿದೆ ನಮ್ಮ ಸರ್.
ಹೌದು ಸರ್, ಅದು ಇಲ್ಲಿವರೆಗೆ ನಮ್ಮ ಜಿಲ್ಲೆಗೆ ಅಂಥದ್ದೇನು ಇದು ಇರಲಿಲ್ಲ ಸರ್, ಕಳಂಕ. ಇತ್ತೀಚೆಗೆ ನಮ್ಮ ಯತ್ನಾಳ್ ಅವರು ತಮ್ಮ ವೈಯಕ್ತಿಕ ರಾಜಕೀಯ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಅವರು. ನಾವು ಮೊದಲು ಬಿಜೆಪಿಯಲ್ಲಿ ಇದ್ದಾಗ ಅವ್ರ ಜೊತೆಗೆ ಇದ್ದವ್ರು, ಅವಾಗ ಯಾವತ್ತೂ ಈ ತರ ಇರಲಿಲ್ಲ ಅವರು. ಆಮೇಲೆ ಇತ್ತೀಚೆಗೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ. ಬಟ್ ರಾಜಕೀಯ ಲಾಭಕ್ಕಾಗಿ ಮಾಡೋದ್ರಿಂದ ಈ ಜನಸಾಮಾನ್ಯರಿಗೆ ತೊಂದರೆ ಆಗ್ತದ. ನೀವು ಹಿಂದೂ ಮುಸ್ಲಿಂ ಮಾಡೋದ್ರಿಂದ ಎಲ್ಲೋ ಗಲಾಟೆಗಳಾಗಿದ್ರೆ ಅಮಾಯಕರು ಸಾಯ್ತಾರೆ. ಆಯ್ತು, ನೀವು ಇಷ್ಟು ಪ್ರಚೋದನಕಾರಿ ಭಾಷಣ ಮಾಡ್ತಿರಲ್ಲ, ನಾನ್ ನಿಮ್ಗೊಂದು ಚಾಲೆಂಜ್ ಮಾಡ್ತೀನಿ. ನೀವು ಬಡ ಮಕ್ಕಳಿಗೆ ಉದ್ರೇಕಕಾರಿ ಭಾಷಣ ಮಾಡಿ ಅದನ್ನ ಪ್ರಚೋದನಕಾರಿಗೆ ಕೋಮು ದಿವಸಕ್ಕೆ ಕಾರಣ ಆಗ್ತೀರಿ. ಆಯ್ತು, ನಿಮ್ ಮಗನ ಮುಂತ ನಿಲ್ಲಿಸ್ರಿ ನೋಡೋಣ. ನಿಮ್ ಮಗನಿಗೆ ಒಳ್ಳೊಳ್ಳೆ ಶಿಕ್ಷಣ ಕೊಟ್ಟಿರಿ, ಒಳ್ಳೊಳ್ಳೆ ಸ್ಥಾನಮಾನ ಕೊಡ್ಸಿದಿರಿ, ಫ್ಯಾಕ್ಟ್ರಿನೋ ಬ್ಯಾಂಕೋ ಮಾಡ್ಕೊಂಡು ಅದಾರೆ. ನಿಮ್ ಮಕ್ಕಳು ಒಳ್ಳೊಳ್ಳೆ ಶಿಕ್ಷಣ ಪಡಿಬೇಕು, ಒಳ್ಳೆ ಸ್ಥಾನಮಾನದಲ್ಲಿರ್ಬೇಕು, ಒಳ್ಳೆ ಉದ್ಯೋಗ ಮಾಡ್ಬೇಕು. ಬಡವ್ರ ಮಕ್ಕಳು ಕಲ್ಲು ಬಡಿಗೆ ಕೊಡ್ಲಿ ತಗೊಂಡು ರಸ್ತೆ ಮೇಲೆ ಹೋರಾಟ ಮಾಡ್ಬೇಕು. ಇದ್ಯಾವ ನ್ಯಾಯ? ನಿಮ್ ಮಗನ ಮುಂತ ನಿಲ್ಲಿಸ್ರಿ. ನೀವು ಮೊದಲು ಕಾರ್ಗಿಲ್ ಯುದ್ಧ ಸಂದರ್ಭದಲ್ಲಿ ಹೇಳ್ತಿದ್ರಿ, ಒಬ್ಬ ಮಗನ ಮಿಲಿಟರಿ ಕಳಿಸ್ತೀನಿ ನಾನು ಅಂತ. ಎಲ್ಲಿ ಕಳ್ಸಿರಿ ನೀವು? ಇದು ಬಡ್ಕಾವ್ ಭಾಷಣ ಬಿಡ್ರಿ. ನೀವು ಬಡ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ಬೇಡ್ರಿ. ಈ ಗೋರಕ್ಷಣೆ ಹಂಗೆ ಹಿಂಗೆ ನಾವು ವೇದಿಕೆ ಮೇಲೆ ಭಾಷಣ ಮಾಡ್ತಾರೆ ಇವರೆಲ್ಲ. ಗೋರಕ್ಷಣೆ ಮಾಡಕ್ಕೆ ಯಾರು ಮೇಲುವರ್ಗದ ಮಕ್ಕಳು ಬಂದಾರೆ? ಯಾವ MLC MP ಅಥವಾ ವಿಶ್ವ ಹಿಂದೂ ಪರಿಷತ್ತು, RSS, ಬಜರಂಗ ದಳ, ಇವ್ರ ಮಕ್ಕಳು ಇವ್ರ ಸಂಬಂಧಿಕರು ಯಾರು ಮುಂದ್ ಬಂದ್ ನಿಲ್ತಾರ? ಇವೇ ನಮ್ಮವೇ. ವಿಶೇಷವಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಜನನೇ ಹೋಗೋರಿ. ಮುಸ್ಲಿಮ್ಸ್ ಅಂತರೂ ಅವ್ರು ತಮ್ಮಷ್ಟು ತಾವು ಇದ್ದಾರೆ. ದಲಿತರು ಸಾಕಷ್ಟು ಸಂಘಟನೆಯಾಗಿದ್ದಾರೆ, ಜಾಗೃತ ಆಗಿದ್ದಾರೆ. ಈಗ ಜಾಗೃತೆ ಕೊರತೆ, ಒಕ್ಕಟ್ಟಿನ ಕೊರತೆ ಇದನ್ನ ಎದುರಿಸೋರು ಮತ್ತು ಈ ಏನು ಕೋಮು ದೇಶಕ್ಕೆ ಬಲಿಯಾಗೋರು ಜಾಸ್ತಿ ಹಿಂದುಳಿದ ವರ್ಗದವ್ರೆ. ನಮಗ ಅದೇ ಸವಾಲು. ಈಗ ನಾವು ಅದೇ ಕೆಲಸನೇ ಮಾಡ್ತಾ ಇರೋದು. ಈ ವರ್ಗದ ಜನ ಅಥವಾ ಯುವಕರು ತಮ್ಮ ಭವಿಷ್ಯವನ್ನ ಹಾಳು ಮಾಡ್ಕೊಂಡು ಇದೇನು ಯಾರ್ದೋ ಇದಕ್ಕೆ ಪ್ರತಿಷ್ಠೆಗೆ, ಇದಕ್ಕೆ ಭಾಷಣಕ್ಕೆ ಉದ್ರೇಕಾರಿಯಾಗಿ ಮರಳಾಗಿ ನೀವು ಹೋಗಿ ನಿಮ್ ಭವಿಷ್ಯ ಹಾಳು ಮಾಡ್ಕೋಬೇಡ್ರಿ ಅಂತ ಅನ್ನೋದು. ಅವ್ರು ತಮ್ಮ ಮತ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೊಳಿಕ್ ಮಾಡ್ತಾ ಇದಾರೆ. ಈಗ ನೋಡ್ರಿ, ಗೋ ರಕ್ಷಣೆ ಅಂತ ಹೇಳಿ ಮಾಡಕ್ ಹೋಗಿ ಶಿವ ಉಪ್ಪಾರ್ ಅಂತ ಒಂದು ಹುಡುಗ, ಬಡ ಹುಡುಗ, ಬ್ಯಾಕ್ವರ್ಡ್ ಕ್ಲಾಸ್, ಅವನು ಬಲಿಯಾದ. ಎಲ್ರು ಇತಿಹಾಸದಾಗ ನೋಡ್ರಿ, ಮೊನ್ನೆ ಇವ್ರ ಪ್ರಚೋದನಕಾರಿ ಭಾಷಣ ಕೇಳ್ಕೊಂಡು ನಮ್ಮ ಗೌರಿ ಲಂಕೇಶನ್ ಹತ್ಯೆ ಮಾಡಿದ್ರು. ಇಲ್ಲಿ ನಮ್ಮ ಸಿಂದಗಿ ಪರಶುರಾಮ್ ವಾಗ್ಮೋರೆ ಅಂತ ಅನ್ಕೊಂತೀನಿ, ಅವರು ಕುಟುಂಬ ಕೂಡ ಬಡವ್ರೆ. ಶಿವಮೊಗ್ಗದಲ್ಲಿ ಹರ್ಷ ಕೊಲೆ ಆಯ್ತು, ಅವರು ಕೂಡ ಬಡವ್ರೆ. ಎಲ್ಲಾ ತೆಗೆದ್ ನೋಡಿದಾಗ ಎಲ್ಲಾ ಬಡವ್ರ ಮಕ್ಕಳೇ ಇದಾರೆ ಸರ್. ಇವ್ರು ಯಾರು ಏನು ಭಾಷಣ ಮಾಡ್ತಾರಲ್ಲ, ಇವ್ರ ಮಕ್ಕಳು ಅಥವಾ ಇವ್ರ ಮನೆಯವ್ರು ಯಾರಿಲ್ಲ. ಇವರೆಲ್ಲ ಸೇಫ್ ಆಗಿ ಒಳ್ಳೊಳ್ಳೆ ಅಂದಾರ. ನಾವು ನಮ್ಮ ಹಿಂದುಳಿದ ವರ್ಗದ ಮಕ್ಕಳು ತಮ್ಮ ಭವಿಷ್ಯ ಹಾಳು ಮಾಡ್ಕೊಂಡು ಒಂದು ಸತ್ತು ಸ್ಮಶಾನ ಸೇರ್ಯಾರ, ಕೆಲವೊಬ್ರು ಜೈಲ್ ಸೇರ್ಯಾರ. ಮತ್ತೆ ಅವ್ರಿಗೆ ನೀವು ಶಿಕ್ಷಣದ ಬಗ್ಗೆ ವಿಚಾರ ಮಾಡ್ರಿ, ಅವ್ರ ಉದ್ಯೋಗದ ಬಗ್ಗೆ ವಿಚಾರ ಮಾಡ್ರಿ, ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡ್ರಿ. ಅದಿಲ್ಲ ನಿಮಗೆ. ನಿಮ್ಮ ರಾಜಕೀಯ ಬೇಳೆ ಬೇಯಬೇಕು, ನಿಮಗೆ ಮತ ಬ್ಯಾಂಕ್ ಕ್ರಿಯೇಟ್ ಆಗ್ಬೇಕು. ಹಿಂದೂ ಮುಸ್ಲಿಂ ಈಗೆಲ್ಲ ಜನರಿಗೆ ಗೊತ್ತಾಗಿದೆ ಸರ್. ಅದು ಕೂಡ ನಡೆಯೋದಿಲ್ಲ ಇನ್ನ. ಸರ್, ನಗರದಲ್ಲಿ ಮುಸ್ಲಿಂ ವಾರ್ಡ್ಗಳು ಅಭಿವೃದ್ಧಿ ಆಗಿಲ್ಲ, ಅದಕ್ಕೆ ಅನುದಾನ ಕೊಡ್ತಾ ಇಲ್ಲ ಸ್ಥಳೀಯ ಶಾಸಕರು ಯತ್ನಾಳ್ ಅನ್ನೋ ಒಂದು ಮಾತು ಸರ್. ಹೌದು ಸರ್, ಅವ್ರದೇ ಪ್ರತಿಯೊಂದರಲ್ಲೂ ಜಾತಿ ಮಾಡ್ತಾ ಇದಾರೆ. ಓಪನ್ ಆಗಿ ಹೇಳ್ಬಿಟ್ಟಿದಾರಲ್ರಿ, ನೀವು ಟೊಪ್ಪಿಗೆ ಹಾಕಿದವರು, ದಾಡಿ ಬಿಟ್ಟವರು ನಮ್ ಕಡೆ ಬರ್ಬೇಡ್ರಿ ಅಂತ. ಇದು ಯಾವ ನ್ಯಾಯ ರೀ? ಸಂವಿಧಾನದಲ್ಲಿ ಎಲ್ಲಿದೆ? ಎಲ್ರನ್ನೂ ಸಮಾನವಾಗಿ ನೋಡ್ತೀನಿ ಅಂತ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತೀರಿ. ಈಗ ಬಂದ್ಮೇಲೆ ನೀವು ಈ ತರ ಮಾತಾಡ್ತೀರಿ, ತಪ್ಪದು. ನೀವು ಒಂದ್ಸಲ ಶಾಸಕರು ಅಂತ ಆರಿಸಿ ಹೋದ್ಮೇಲೆ ಇಡೀ ಮತಕ್ಷೇತ್ರಕ್ಕೆ ಶಾಸಕರು ನೀವು. ಒಂದ್ಸಲ ನೀವು ಮುಖ್ಯಮಂತ್ರಿ ಅಂತ ಆದ್ಮೇಲೆ ಇಡೀ ರಾಜ್ಯಕ್ಕೆ ನೀವು, ಒಂದು ಪಕ್ಷದವರಿಗೆ, ಒಂದು ಜಾತಿಯವರಿಗೆ ಮುಖ್ಯಮಂತ್ರಿ ಆಗ್ಲಿ, ಒಂದು ಪ್ರದೇಶಕ್ಕೆ ಅಂತ ಅಲ್ಲ ನೀವು. ಅದು ಸಂವಿಧಾನ. ಇದನ್ನ ಇವರು ಮತ್ತೆ ಹೇಳ್ತಾರೆ ಬಸವಣ್ಣನ ವಿಚಾರಗಳು. ಬಸವಣ್ಣವರು ವಿರೋಧಿಗಳು ನೀವು. ಬಸವಣ್ಣವ್ರು ಏನ್ ಹೇಳ್ತಾರೆ? ಸಮಬಾಳು ಸಮಪಾಲು, ಇವನಾರವ ಎಂದೆನಿಸಿದಿರಯ್ಯ ಅಂತ ಹೇಳಿದ್ದಾರೆ. ಇವರಾದ್ರ ತದ್ವಿರುದ್ಧ ಆಚಾರ ವಿಚಾರ ಇದ್ದಾರೆ ಇವ್ರು. ಇವ ನಮ್ಮವನಲ್ಲ ಅಂತ ಎನ್ಸಾಕತ್ತಾರೆ ಇವ್ರು. ನಗರದಲ್ಲಿ ಅಲ್ಪಸಂಖ್ಯಾತರ ಸ್ಥಿತಿ ಚಿಂತಾಜನಕವಾಗಿದೆ ಸರ್. ಅದೇ ಸರ್, ನಮ್ದು ಪ್ರಶ್ನೆನೂ ನಮ್ ಧ್ವನಿನೂ ಅವ್ರ ಜೊತೆಗೆ ನಾವು ಅದೇ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಇದ್ರು ಕೂಡ, ಅವಕಾಶ ಸಿಕ್ಕರು ಕೂಡ ಅವ್ರು ಸೋಲ್ತಾ ಇಲ್ಲ. ನಾನು ಇದನ್ನ ಹೇಳ್ತೀನಿ ಬಹಳಷ್ಟು ಕಠೋರವಾಗಿ ಮತ್ತೆ ಹೇಳ್ತೀನಿ, ಅವರನ್ನು ಸೋಲಿಸ್ತಾ ಇದ್ದಾರೆ, ಸೋಲ್ತಾ ಇಲ್ಲ ಅವರು. ಅವ್ರನ್ನ ಸೋಲಿಸುವಂತ ವ್ಯವಸ್ಥೆ ನಡೀತಾ ಇದೆ, ಅವ್ರು ಸೋಲ್ತಾ ಇಲ್ಲ. ಅವರು ಸಾಕಷ್ಟು ಜಾಗೃತಿ ಇದ್ದಾರೆ. ಅದೇ ಇದೇ ಜಾತಿ ವ್ಯವಸ್ಥೆ ಇದಾಗಬಾರ್ದು, ಅವಕ್ಕೂ ಅವಕಾಶ ಸಿಗ್ಬೇಕು. ಓಕೆ ಸರ್. ಸರ್, ದೇವರಪ್ಪರಿಗೆ ಮತಕ್ಷೇತ್ರದಲ್ಲಿ ಮೇಡಮ್ ಅವ್ರಿಗೆ ಟಿಕೆಟ್ ಸಿಗ್ತೈತೆ ಅನ್ನುವಂತ ಕಾತುರ ಐತೆ ಸರ್. ಯಾಕೆ ಸರ್ ಟಿಕೆಟ್ ಕೈತಪ್ಪಿತು ಸರ್? ನಮ್ಮ ಕೂಗು ನಾವು ನಮ್ಗೆ ಬೇಕು ಅನ್ನೋ ಜೊತೆಗೇನೆ ಒಂದು
ಅಲ್ಲಿ ಕೂಡ ಕಳೆದ ಬಾರಿ 18ರಲ್ಲಿ ಮೇಲ್ವರ್ಗದವ್ರಿಗೆ ಟಿಕೆಟ್ ಕೊಟ್ಟಿದ್ರು. ಸೊ ಬಿಜಾಪುರದಲ್ಲಿ ನಾಟನಾಳ್ ಒಂದು ಹೊರತುಪಡಿಸಿದ್ರೆ ಎಲ್ರಿಗೂ ನೀವು ಮೇಲ್ವರ್ಗದವ್ರಿಗೆ ಕೊಟ್ರೆ ಹೆಂಗೆ? ನಿಮ್ಗೂ ಸಿಗ್ಲಿ, ನಿಮ್ಮ ಕಮ್ಯುನಿಟಿಗೆ ಎಲ್ಲ ಲಿಂಗಾಯತ ಸಮಾಜದ ಬೇರೆ ಬೇರೆ ಏನು ಸಮಾಜ ಇದ್ದಾವೆ ಅವ್ರಿಗೆ ಎಲ್ಲರಿಗೂ ಸಿಕ್ಕಿದೆ. ಈಗ ಮತ್ತೆ ಎಲ್ಲಾನು ಅವ್ರಿಗೆ ಆದ್ರೆ ನಮ್ಗೊಂದು ಅವಕಾಶ ಬೇಕಂತ ನಾವು ಫಸ್ಟ್ ಕೂಗ್ ಏನಿತ್ತದೋ ಕಳಿಮ್ನವ್ರಿಗೆ ಕೊಡ್ರಿ ಅನ್ನೋಕ್ಕಿಂತ ಅಥವಾ ಕುರುಬರಿಗೆ ಕೊಡ್ರಿ ಅನ್ನೋಕ್ಕಿಂತ ಹಿಂದುಳಿದ ವರ್ಗದವ್ರಿಗೆ ಕೊಡ್ರಿ ಅಂತ ಫಸ್ಟ್ ಕೂಗು. ನಾವು ಜಿಲ್ಲೆನಲ್ಲಿ ಒಂದು ಎಲ್ಲಾದ್ರೂ ಹಿಂದುಳಿದ ವರ್ಗದವ್ರಿಗೆ ಕೊಡ್ರಿ, ಬ್ಯಾಕ್ವರ್ಡ್ ಕ್ಲಾಸಿಗೆ ಕೊಡ್ರಿ. ಬ್ಯಾಕ್ವರ್ಡ್ ಕ್ಲಾಸಿಗೆ ಕೊಡ್ಬೇಕೆ ಅಂತ ಬಂದಾಗ ನಮ್ಮನ್ನು ಕೂಡ ಪರಿಗಣಿಸ್ರಿ ಅಂತ ಒಂದು ಬೇಡಿಕೆ ನಾವು ಇಟ್ಟಿದ್ದೀವಿ. ಬಟ್ ಒಂದರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಲಾಸ್ಟ್ ಟೈಮು ಅಲ್ಲಿ ನಮ್ಮ ರೆಡ್ಡಿ ಸಮಾಜಕ್ಕೆ ಕೊಟ್ಟಿದ್ರು, ಮತ್ತೆ ಅಲ್ಲಿ ನಾಡಗೌಡರು ಕೂಡ ಪ್ರತಿನಿಧಿಸ್ತಾರೆ ಮುದ್ದೇಬಾಳ. ಈಗ ಅದು ನಮ್ಮ ಬೇಡಿಕೆ ಹೈಕಮಾಂಡ್ಗೂ ಸರಿ ಅನಿಸ್ತದ. ಒಂದು ಜಿಲ್ಲೆನಲ್ಲಿ ಬ್ಯಾಕ್ವರ್ಡ್ ಕ್ಲಾಸಿಗೆ ಕೊಡ್ಲೇಬೇಕು ಅಂತ ಹೇಳಿ ದೇವರಿಪ್ಪರಿಗೆ ಕೊಟ್ರು. ನಮ್ದು ಫಸ್ಟ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ, ಹಿಂದುಳಿದವರೆಗೆ ಸಿಕ್ತು. ನಮ್ಮ ಶರಣಪ್ಪ ಸುಣಗಾರ್ಗೆ ಅವ್ರು ಸಿಂದಗಿದಲ್ಲಿದ್ದು ಸಿಂದಗಿ ಮತಕ್ಷೇತ್ರದಿಂದ ಸಾಕಷ್ಟು ಹಳ್ಳಿಗಳು ಈ ಕಡೆ ಬಂದಾವು ಅಂತ ಹೇಳಿ ಆಮೇಲೆ ಅವರು ಖರ್ಗೆ ಸಾಹೇಬರು ವಿಚಾರ ಮಾಡಿ ಅವ್ರಿಗೆ ಕೊಟ್ರು. ಹಿಂಗಾಗಿ ನಮಗ ಸಿಕ್ಕಿಲ್ಲ. ನಾವು ಮೊದಲನೇ ಪ್ರಯತ್ನ ಕೇಳಿದ್ದೀವಿ. ಅವ್ರ ಸೀನಿಯಾರಿಟಿ ನೋಡಿ ತಳವಾರ ಸಮಾಜಕ್ಕೆ ಶರಣಪ್ಪ ಅಣ್ಣಂದು ಕೂಡ ಕಾಂಟ್ರಿಬ್ಯೂಷನ್ ಇದೆ. ಆಮೇಲೆ ಆ ಸಮಾಜದ ರಾಜ್ಯಾದ್ಯಂತ ವರ್ಗದ ಹೋಡ್ ತಗೊಳ್ಬೇಕು ಅನ್ನೋಂಥದ್ದು ಒಂದು ಗೆಲುವಿಗಾಗಿ ಏನೇನು ಕಾರಣ ಬೇಕು ಮಾಡ್ಬೇಕಾಗ್ತದೆ. ಯಾಕಂದ್ರೆ ಆ ವರ್ಗ ನಮ್ಗೆ ST ಕೊಟ್ಟಿದ್ದಾರೆ ಅಂತ ಹೇಳಿ ಬಿಜೆಪಿ ಕಡೆ ಹೋಗ್ತಾ ಇತ್ತು. ಸೊ ನಮ್ಗೆ ನಾವು ಕೂಡ ವರ್ಗಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಕಾರಣಕ್ಕಾಗಿ ಅದು ರಾಜ್ಯದ ಮಟ್ಟದ ಲೆಕ್ಕಾಚಾರ ಇರೋದ್ರಿಂದ ಸುಣಗಾರ ಅವ್ರು ಸಿಕ್ತು. ಯಾಕಂದ್ರೆ ನಮ್ಮ ಪ್ರತಿನಿಧಿ ಆಲ್ರೆಡಿ ಸಿದ್ದರಾಮಯ್ಯ ಅವರು ಇದ್ರಲ್ಲ, ಹಿಂಗಾಗಿ ಆ ಕಾರಣಕ್ಕಾಗಿ ತಳವಾರ ಸಮಾಜಕ್ಕೆ ಒಂದು ಅವಕಾಶಗಳು ಕೊಡ್ಬೇಕಂತ ಹೇಳಿ ಶರಣಪ್ಪಣ್ಣ ಸುಣಗಾರ ಅವ್ರಿಗೆ ಕೊಟ್ರು. ಅದು ಕೂಡ ನಮಗೇನು ಅಲ್ಲಿ ಅಸಮಾಧಾನ ಏನಿಲ್ಲ. ನಾವು ಫಸ್ಟ್ ಬೇಡಿಕೆ ಹಿಂದುಳಿದ ವರ್ಗ ಅಂತ ಏನೋ ನಮ್ಮ ವಯಸ್ಸು ಇತ್ತು, ಅದಕ್ಕೆ ನ್ಯಾಯ ಸಿಕ್ತ ಅಂತ ಹೇಳಿದ್ದೀವಿ. ಬಟ್ ಅದೇ ಎಲ್ಲ ವರ್ಗಗಳು ಮತಗಳು ಅವ್ರಿಗೆ ಕ್ರೋಢೀಕರಣ ಆಗ್ಲಿಲ್ಲ ಅನ್ನೋದೇ ನಮಗೆ ಬೇಜಾರು. ದೇವರಿಪ್ಪರಿಗೆ ಮತಕ್ಷೇತ್ರದಲ್ಲಿ ಅಹಿಂದ ನಾಯಕ ನಾನೇ ಅಂತೇಳಿ ರಾಜುಗೌಡರು ಹೇಳ್ತಾ ಇದ್ದಾರೆ ಸರ್. ಬಹಳ ಸಂತೋಷ ಅಲ್ಲ ಸರ್, ಅಹಿಂದ ವರ್ಗದ ಪರವಾಗಿ ಅವರು ಕೆಲಸ ಮಾಡ್ತೀನಿ ಅಂತಂದ್ರೆ ನಮಗೆ ಖುಷಿ ವಿಚಾರ ಇದೆ. ಈಗ ನಮ್ಮ ಹೋರಾಟನೂ ಅದೇ ಇದೆ. ಅಹಿಂದ ವರ್ಗ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರು ಸಹಿತ ನಾವು ದಯನೀಯ ಸ್ಥಿತಿಯಲ್ಲಿದ್ದೀವಿ. ನಮ್ಗೆ ಸಿಗಬೇಕಲ್ಲ ಸವಲತ್ತುಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸಿಕ್ಕಿಲ್ಲ. ಮತ್ತು ನಮ್ಮ ಪರವಾಗಿ ನೀವು ಕೆಲಸ ಮಾಡ್ತೀನಿ ಅಂದ್ರೆ ಕೆಲಸ ಮಾಡೋದು ವಿಷಯಕ್ಕೆ ಸಂತೋಷ ಇದೆ, ಮಾಡ್ರಿ. ನಾವು ಬಯಸೋದು ಅದೇ ಇದೆ. ಅದೇನು ನೀವ್ಯಾಕೆ ಆಗ್ತೀರಿ ಈ ನಮ್ಮ ಲೀಡರ್ ಅನ್ನಕ್ಕಾಗಲ್ಲ. ಏನು ಎಲ್ಲರಿಗೂ ಅವಕಾಶ ಇದೆ, ಸಂತೋಷ ಇದೆ. ಇನ್ನೂ ಹೆಚ್ಚು ಮಾಡ್ರಿ ಅಹಿಂದ ವರ್ಗದ ಪರ ಕೆಲಸ. ಕಳೆದ ಬಾರಿ ಚುನಾವಣೆಯಲ್ಲಿ ಸರ್ ಹಾಲು ಮತ ಸಮಾಜದ ಮತಗಳು ಕಾಂಗ್ರೆಸ್ಗೆ ಹೋಗಲಿಲ್ಲ, ರಾಜುಗೌಡರು ಬಂದರು. ಅದೇ ಸರ್, ಈಗ ರಾಜುಗೌಡರು ಕಳೆದ ಬಾರಿ ಸೋತಿದ್ರೋದ್ರಿಂದ ಅವರು ಅನುಕಂಪದಲ್ಲೇ ಬಹಳ ಜೋರಾಗಿತ್ತು. ಓಕೆ ಸರ್, ಮೊದಲನೇದು. ಆಮೇಲೆ ಹಾಲು ಮತ ಸಮಾಜದಿಂದ ನಾವು ಟಿಕೆಟ್ ಕೇಳಿದ್ದೀವಿ, ಸಿಗಲಿಲ್ಲ. ಆ ಕಾರಣಕ್ಕಾಗಿನೂ ಕೂಡ ನಮ್ಗೆ ಸಿಗಲಿಲ್ಲ ಅಂಥೇಳಿ ಅಸಮಾಧಾನ. ಆಮೇಲೆ ನಮಗೆ ತಪ್ಪಿಸಿ ಬ್ಯಾಕ್ವರ್ಡ್ ಕ್ಲಾಸಿಗೆ ಕೊಟ್ಟಾರ ಇವರು ಟಿಕೆಟು ಅಂತ ಹೇಳಿ ಕೆಲವೊಂದು ಮುಖಂಡರು ತಮ್ಮ ಹಾಲು ಮತ ಸಮಾಜದಲ್ಲಿ ಇರುವಂತ ಕಾರ್ಯಕರ್ತರಿಗೆ ಮತ್ತು ಅವರ ಪ್ರಭಾವ, ಅವ್ರ ಹಿಂಬಾಲಕರು ಇದ್ದೇ ಇರ್ತಾರೆ, ಅವ್ರನ್ನ ಬಳಸ್ಕೊಂಡು ಅದು ಕಾಂಗ್ರೆಸ್ಗೆ ಅಥವಾ ವಿಶೇಷವಾಗಿ ಶರಣಪ್ಪ ಸುಣಗಾರ್ಗೆ ಅದು ಹೋಗಲಾರ್ದಂಗೆ ನೋಡ್ಕೊಂಡ್ರು. ಇವ್ರು ಸೋತ್ರೆ ಮತ್ತೆ ನಮಗೆ ಅವಕಾಶ ಸಿಗ್ತದೆ, ಅಥವಾ ನೀವು ಬ್ಯಾಕ್ವರ್ಡ್ ಕ್ಲಾಸಿಗೆ ಕೊಡ್ತೀರಿ, ಅವ್ರಿಗೆ ಗೆಲ್ಲುವ ಶಕ್ತಿ ಇರೋದಿಲ್ಲ ಅಂತೇಳಿ ಮತ್ತೆ ಇದು ಅಪಪ್ರಚಾರ ಮಾಡ್ಲಿಕ್ಕೆ ಅವ್ರಿಗೆಲ್ಲ ಅನುಕೂಲ ಆಗ್ತದೆ. ಇದೇ ಬೇಡ ಅನ್ನೋದು ನಾವು ಎಲ್ಲ ಕಡೆ ನಿಮ್ಗಾಗಿ ಹಾಕ್ತಿವಿ, ನಮ್ಮವ್ರಿಗೆ ಸಿಕ್ಕಾಗ ನೀವು ಹಾಕ್ರಿ. ಎಲ್ಲರೂ ಸಹಬಾಳ್ವೆ ಮಾಡ್ಕೊಂಡು ಒಟ್ಟಿಗೆ ಮಾಡಿಕೊಂಡು ಒಂದು ಸಮಾನವಾಗಿ ಹಂಚಿ ತಿನ್ನೋ ಸಂಸ್ಕೃತಿ ನಮ್ಮದು. ಬಸವಣ್ಣವ್ರು ಹೇಳಿದ್ದು ಇದೆ, ದಾಸೋಹ, ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಡಿಸ್ಟ್ರಿಬ್ಯೂಷನ್ ಎಲ್ಲ ದಾಸೋಹ ಪದ್ಧತಿ ಅಲ್ರಿ, ಅಧಿಕಾರನೂ ದಾಸೋಹನೇ. ಇದು ಎಲ್ಲರೂ ನಿಮಗೂ ಸಿಗಲಿ, ಸಂತೋಷ ಇದೆ, ನಿಮಗೆಲ್ಲರಿಗಾಗಿ ನಾವು ಹೋರಾಡ್ತೀವಿ. ಅದೇ ರೀತಿ ಎಲ್ರಿಗೂ ಅವಕಾಶ ವಂಚಿತ ಸಮುದಾಯಗಳಿಗೆ ಸಿಗಬೇಕು ಅನ್ನೋದೇ ನಮ್ದು ಚಿಂತನೆ, ವಿಚಾರ, ಹೋರಾಟ. ಸರ್, ಕೊನೆಯದಾಗಿ ಸೋಮನಾಥ್ ಕಳಿಮನಿಯವರು MLA ಆಗೋದು ಯಾವಾಗ? ಅದೇನು ಜನ ಬಯಸಿದಾಗ ಆಗ್ಬೇಕಲ್ಲ ಸರ್. ನಾವು ರಾಜಕೀಯದಲ್ಲಿ ನಾವು ಏನೇನೋ ಇದಕ್ಕಿಂತ MLA ಆಗಿದೆ, ಎಲ್ಲರೂ ದೊಡ್ಡ ದೊಡ್ಡ ಕನಸಿರ್ತಾವೆ. ನಮ್ಮ ವಿಚಾರ, ಆಚಾರಗಳು, ನಮ್ಮ ಹೋರಾಟ, ನಮ್ಮ ಜನಪರ ಕಳಕಳಿ ನೋಡಿ ಜನ ಆಶೀರ್ವಾದ ಮಾಡಬೇಕು ಮತ್ತು ಲೀಡರ್ಸ್ಗಳು ಅವಕಾಶ ಕೊಡ್ಬೇಕು. ಇದಕ್ಕೆ ನಾವು ಸ್ಪರ್ಧೆ ಮಾಡಲಿಕ್ಕೆ ಜನರ ಆಶೀರ್ವಾದ ಯಾವಾಗ? ನಾವು ಸ್ಪರ್ಧೆ ಮಾಡಕ್ಕೆ ನಿಂತಾಗ ಪಕ್ಷ ಮತ್ತು ಮುಖಂಡರು ನಮಗೆ ಅವಕಾಶ ಕೊಡಬೇಕು.
ಜನರು ನಮಗೆ ಆಶೀರ್ವಾದ ಮಾಡಬೇಕು. ಮತ್ತು ಇದು ಎರಡೂ ಆಗ್ಬೇಕಾದ್ರೆ ನಾವು ಈ ಕಡೆ ಲೀಡರ್ಸ್ಗಳು ಮನಸ್ಸು ಗೆಲ್ಲುವಂಥ ಕೆಲಸನ ಆಗಬೇಕು, ಜನರು ನಮ್ಮನ್ನು ಒಪ್ಪಿಕೊಳ್ಳುವಂಥ ಕೆಲಸಗಳು ನಾವು ಆಗಬೇಕು. ಹಿಂಗಾಗಿ ಜನರ ಆಶೀರ್ವಾದ, ದೇವರ ಆಶೀರ್ವಾದ ಮತ್ತು ನಮ್ಮ ಮುಖಂಡರ ಸಹಕಾರ, ಬೆಂಬಲ ಎಲ್ಲ ಇದ್ದಾಗ ಆಗ್ತದೆ ಸರ್. ಓಕೆ ಸರ್. ಈಗ 2028ಕ್ಕೆ ಪಕ್ಷ ತಮ್ಮ ಟಿಕೆಟ್ ಕೊಡ್ಬೋದು ಸರ್? ನಾವು ಮತ್ತೆ ಕ್ಲೇಮ್ ಮಾಡ್ತೀವಿ ಸರ್ ಅದನ್ನು. ಯಾಕಂದರೆ ಭಾಳಷ್ಟು ನಮ್ಮ ಸಮಾಜಕ್ಕೂ ಕೂಡ ಅವಕಾಶ ಇಲ್ಲ. ನಾವು ಕೇಳ್ತೀವಿ, ಇನ್ನು ಯಾರಾದರೂ ಕೇಳೋದ್ರೆ ಸಿಗಲಿ, ಒಟ್ಟು ಸಮಾಜಕ್ಕೆ ಅವಕಾಶಗಳು ಸಿಗಲಿ ಅನ್ನೋದೇ ಇದು ಬಹು ವರ್ಷಗಳ ಇದು ಇದೆ, ಬೇಡಿಕೆ, ನೋವು, ಕೊರಗಿದೆ. ಆ ಕೊರಗನ್ನ ನೀರಿಸೋ ದಿಕ್ಕಿನಲ್ಲಿ ಬಿಜಾಪುರದಲ್ಲಿ ಅವಕಾಶ ಸಿಗಬೇಕು. ನಾನು ಕೂಡ ಲಾಸ್ಟ್ ಟೈಮು ನಮ್ಮ ಶ್ರೀಮತಿಯವರು ಕೇಳಿದ್ರು ಅದು. ಮತ್ತು ಈಗ ಮಹಿಳಾ ಮೀಸಲಾತಿ ಏನಾದರೂ ಬಂದರೆ ಕೇಳ್ತಾರೆ. ಮತ್ತು ವಿಜಯಪುರದಲ್ಲಿ ಕೂಡ ಕ್ಷೇತ್ರ ಮನೋವಿಂಗಡಣೆ ಒಂದು ಕ್ಷೇತ್ರ ಹೆಚ್ಚಾಗ್ತದೆ ಅಂತಿದೆ. ಅದು ಇನ್ನೂ ಯಾವ ರೀತಿ ಆಗ್ತದೆ, ಏನಾಗ್ತದೆ ನೋಡ್ಕೊಂಡು ಸಂದರ್ಭ ಬಂದಾಗ, ಮತ್ತು ನಾವು ರಾಜಕಾರಣದಲ್ಲಿ ಇದ್ದೇವೆ ಅಂದಮೇಲೆ ನಾವು ಜನರ ಪರವಾಗಿ ಕೆಲಸ ಮಾಡೋದಾಗ್ಲಿ, ಜನರ ಆಶೀರ್ವಾದ ಬೀಳೋದಾಗ್ಲಿ, ಚುನಾವಣೆ ಸ್ಪರ್ಧೆ ಮಾಡೋದಾಗ್ಲಿ, ಇದು ನಡೀತಾ ಇರುವಂತ ಪ್ರಕ್ರಿಯೆ. ಇದು ಬರೇ ಕೆಲಸ ಮಾಡೋ ಮನೆಗೆ ಬಾ ಅಂತ ಆಗೋದಿಲ್ಲ. ಏನೂ ಇಲ್ದೇನೆ ಮಾಡ್ಬೋದು. ಅದು ಅಧಿಕಾರ ಅನ್ನೋಂಥ ಒಂದು ಇದ್ರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಜನರ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಅಷ್ಟೇ ಹೊರತು ಅದು ಇಲ್ದಿದ್ರೆ ನಾವೇನು ನೀರಿನಿಂದ ಹೊರಗೆ ಬಂದು ಮೀನಾಗ್ತೀವಿ ಅನ್ನೋಂಥದ್ದು ಇಲ್ಲ, ಅಥವಾ ನಾವು ಸನ್ಯಾಸಿನೂ ಅಲ್ಲ. ನಿಜ ಸರ್. ಸರ್, ಕೊನೆಯದಾಗಿ ಈ 2.5 ವರ್ಷದಲ್ಲಿ ದೇವರಿಪುರ ಮತಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ತಮ್ಮ ಮಾತೇನು ಸರ್? ಈಗಾಗಲೇ ರಾಜೇಗೌಡರು ಅಲ್ಲೂ ಜನ ಯಾವ ರೀತಿ ಅವ್ರು ನಿರೀಕ್ಷೆ ಮಾಡ್ಕೊಂಡು ಗೆಲ್ಸಿದ್ರು, ಆ ನಿರೀಕ್ಷೆ ಸಂಪೂರ್ಣ ಹುಷಿಯಾಗಿದೆ ಅಲ್ಲಿ. ಈಗ ರಾಜೇಗೌಡ್ರೆ ಮತಕ್ಷೇತ್ರದಲ್ಲಿ ಜನರಿಗೆ ಮುಖ ತೋರಿಸಲಾರಂತ ವಾತಾವರಣ ಆಗಿದೆ. ಈಗ ಅವರು ಕೇವಲ ಅನುಕಂಪದ ಆಧಾರ ಮೇಲೆ ಆರ್ಸಿ ಬಂದಿದ್ರು. ಮತ್ತು ಆ ಮತಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಬಹಳಷ್ಟು ಹಿಂದುಳಿದಿದೆ ಮತಕ್ಷೇತ್ರ. ಇವತ್ತು ರೋಡ್ಗಳು, ರಸ್ತೆಗಳಾಗ್ಬೋದು, ಶೈಕ್ಷಣಿಕವಾಗಿ ಆಗಬೇಕು, ಬಹಳಷ್ಟು ಸಮಸ್ಯೆಗಳಿದ್ದಾವೆ ಸರ್. ಅದಕ್ಕೆ ಸ್ಪಂದನೆ ಇಲ್ಲ ಅಂಥೇಳಿ ಜನ ಈಗಾಗಲೇ ಮಾತಾಡ್ತಾ ಇದ್ದಾರೆ. ಹೀಗಾಗಿ ರಾಜೇಗೌಡರು ಈಗಾಗಲೇ ಜನರ ವಿಶ್ವಾಸದಿಂದ ಭಾಳ ದೂರ ಹೋಗಿದ್ದಾರೆ ಸರ್. ಅವ್ರಿಗೆ ಮುಂದೆ ಅವಕಾಶ ಇಲ್ಲ. ಆಮೇಲೆ ಅವ್ರ ಪಕ್ಷನೂ ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ಬಹಳಷ್ಟು ಹೀನಾಯ ಪರಿಸ್ಥಿತಿ ಒಳಗಿದೆ. ಕಳೆದ ಬಾರಿನೇ 19 ಸೀಟ್ ಬಂದಾರೆ. ಮುಂದಿನ ಚುನಾವಣೆಗಳಂತೂ ಅವ್ರ ಮನೆಯೊಳಗೆ 2-3 ಜನ, ಕುಮಾರಸ್ವಾಮಿ ಅವರು 2-3 ಜನ ಆರ್ಸಿ ಬರ್ಬೋದು. ಈಗ ಅವ್ರ ಮಗ 2ನೇ ರೌಂಡ್ ಅಂತ ಬರ್ತಾ ಇದ್ದಾರೆ. ಅವನೇ 3 ಸಲ ಗೆದ್ರು, ಸ್ಪರ್ಧೆ ಮಾಡಿದ್ರು, ಬಂದಿಲ್ಲ. ಜನ ಅವ್ರನ್ನ ತಿರಸ್ಕಾರ ಮಾಡ್ಯಾರೆ. ಕುಮಾರಸ್ವಾಮಿ ಅವ್ರದ್ದು ರಾಜಕಾರಣ ಅಂತೂ ಗೊತ್ತಿದೆ, ಅವರು ಪಾಸಿಟಿವ್ ರಾಜಕಾರಣ ಎಂದೂ ಅಲ್ಲ ಅವರು. ಮತ್ತು ಜನ ಈಗಾಗಲೇ ತಿರಸ್ಕಾರ ಮಾಡಿದ್ದಾರೆ ಅವರು. ಹೀಗಾಗಿ JDS ಪಕ್ಷನೂ ಬಹಳಷ್ಟು ಹೀನಾಯ ಪರಿಸ್ಥಿತಿ, ಮುಳುಗುವ ಸ್ಥಿತಿಯಲ್ಲಿದೆ. ಮತ್ತು ದೇವರಿಪುರ ರಾಜೇಗೌಡರು ಕೂಡ ಇವತ್ತು ಕಾರ್ಯಕರ್ತರು, ಜನ ಏನ್ ನಿರೀಕ್ಷೆ ಇಟ್ಟಿದ್ರು, ಆ ನಿರೀಕ್ಷೆ ಸಂಪೂರ್ಣ ಹುಷಿಯಾಗಿದೆ. ಎಲ್ಲ ಅಭಿವೃದ್ಧಿಗಾಗಿ ನಿಂತು ಹೋಗ್ಬಿಟ್ಟಾವ್. ಮುಂದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಭವಿಷ್ಯ ಇದೆ ಇಲ್ಲಿ. ಮುಂದೆ ನಾನೇ MLA ರಾಜೇಗೌಡರು ಅವರು ಮತ್ತೆ ನಂದೇನು ಹೆಸರು ಕೆಡ್ತು ಅಂತ ಹೆಂಗ್ ಹೇಳ್ತಾರೆ ಸರ್, ಅವರು ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅನಿವಾರ್ಯವಾಗಿ ಮತ್ತೆ ಅದನ್ನ ಅವರು ಹೇಳಲೇಬೇಕಾಗ್ತದೆ. ರಾಜಕೀಯಕ್ಕಾಗಿ ಹೇಳ್ತಾರ ಅಷ್ಟೇ. ಅವರು ಮುಂದೆ ನಾನೇ MLA ಅಂತ ಅವ್ರು ಹೇಳೋ ಬದಲು ಮುಂದೆ ನೀವೇ MLA ಅಂತ ಜನ ಹೇಳ್ಬೇಕು. ಅದನ್ನ ಜನರು ಮನಸ್ಸಿಂದ ಒಂದ್ಸಲ ತಿರಸ್ಕಾರ ಆಗ್ಬಿಟ್ರೆ ಬಹಳ ಕಷ್ಟ ಅದ ಸರ್. ಹಂಗಾಗಿ ಅವರು ಅಸ್ತಿತ್ವಕ್ಕಾಗಿ ಹೇಳ್ತಾ ಇದ್ದಾರೆ ಅಷ್ಟೇ ಅವರು. ಓಕೆ ಸರ್. ಕೊನೆಯದಾಗಿ ಸರ್, ನಮ್ಮ ವಾಯನ ಮೂಲಕ ತಮ್ಮ ಸಂದೇಶ ಏನು ಕೂಡ ಬಯಸ್ತಾರೆ? ಈ ಒಂದೇನು ವಿಜಯಪುರ ಜಿಲ್ಲೆಯಲ್ಲಿ ನಾನು ಕೂಡ ಸುಮಾರು 25-30 ವರ್ಷಗಳಿಂದ ರಾಜಕಾರಣದಲ್ಲಿ, ಸಾಮಾಜಿಕ ಇದರಲ್ಲಿದ್ದೀನಿ. ಈ ಥರ ಒಂದು ಸಮಾಜಮುಖಿ ಕೆಲಸ ಮಾಡುವಂಥ ಮುಖಂಡರನ್ನ ಗುರುತಿಸಿ ಅವರ ವಿಚಾರಗಳು ಏನು, ಅವರು ಬೆಳೆದು ಬಂದಂಥ ಹಿನ್ನೆಲೆಗಳು ಏನು, ಮುಂದೆ ಅವ್ರ ಭವಿಷ್ಯ, ಇದನ್ನೆಲ್ಲ ಕೇಳುವಂಥ ಒಂದು ಈ ಥರ ಪ್ರೋಗ್ರಾಮು ಇಲ್ಲಿವರೆಗೆ ಯಾವೂ ಆಗಿರಲಿಲ್ಲ ನನಗೆ ನೆನಪಿದ್ದ ಮಟ್ಟಿಗೆ. ಜನ ನಾಯಕರನ್ನ, ಯಾರು ಅಧಿಕಾರಸ್ಥರು ಇದ್ದಾರೆ, MLAಗಳು, ಮಂತ್ರಿಗಳು, ಅವರು ಸಂದರ್ಶನಗಳು ಆಗೋದು ಸಹಜ. ಬಟ್ ಯಾರು ಬರೀ ಕೇವಲ ಅವರು ಅಧಿಕಾರ ಇಲ್ಲದೆ ಹೋದರೂ ಕೂಡ ಯಾರು ಜನಮಾನಸದಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರನ್ನ, ಇಲ್ಲ ನಿಮ್ಮ ವಿಚಾರಗಳು ಸಮಾಜಕ್ಕೆ ತಲುಪಬೇಕು ಅಂತೇಳಿ ಇನ್ನು ಮಾಡಿದಿರಿ. ಇದು ಭಾಳಷ್ಟು ಒಳ್ಳೆಯ ವಿಚಾರ, ಖುಷಿ ವಿಚಾರ. ಆಮೇಲೆ ಈ ಜನರ ಮಧ್ಯೆ ಇಂದು ಕೆಲಸ ಮಾಡೋರಿಗೆ ಇದು ಇನ್ನಷ್ಟು ಪ್ರೋತ್ಸಾಹ ಮತ್ತು ಹೊಸ ವಿಚಾರಗಳನ್ನು ತರ್ತದೆ.
ಮತ್ತು ಇನ್ನು ಈ ರಾಜಕೀಯಕ್ಕೆ ಬರ್ಬೇಕಂತ ಹೊಸ ಯುವಕರಿಗೆ ಕೂಡ ಬಹಳಷ್ಟು ಜನರದ್ದು ಹೋರಾಟದ ಬದುಕು ಅವರಿಗೆ ಮಾದರಿ ಆಗ್ಬೋದು. ಕೆಲವೊಂದಷ್ಟು ಅಂಶಗಳು ಅವರಿಗೆ ಅಳವಡಿಸಿಕೊಳ್ಳೋಕೆ ಕಾರಣ ಆಗ್ಬೋದು. ನಾನು ಇದಕ್ಕಿಂತ ಮುಂಚೆ ಸಾಕಷ್ಟು ಹೋರಾಟಗಾರದು ನಿಮ್ಮ ಜನನಾಯಕದಲ್ಲಿ ನೋಡಿದ್ದೀನಿ. ನಮ್ಮ MC ಮುಲ್ಲಾ ಅವ್ರದ್ದು ನೋಡಿದ್ದೀನಿ, ನಮ್ಮ ಗೆಳೆಯ ಸಂಗಮೇಶ್ ಅವ್ರದ್ದು ನೋಡಿದ್ದೀನಿ. ಎಲ್ಲರ ಒಂದು ಹಿನ್ನೆಲೆಯಲ್ಲೂ ಏಳು ಬೀಳು ಕಷ್ಟ ಹೋರಾಟಗಳು ಇರ್ತಾವೆ. ಹೀಗಾಗಿ ಹೊಸ ಪೀಳಿಗೆ ರಾಜಕೀಯ ಬರೋರಿಗೂ ಇದು ನಿಮ್ಮದು ಸಹಾಯ ಆಗ್ತದೆ. ಈಗಾಗಲೇ ಚಾಲ್ತಿ ಇದ್ದವ್ರಿಗೆ ಕೂಡ ಇನ್ನೂ ಜನಸೇವೆ ಇನ್ನೂ ಹೆಚ್ಚಿನ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಮಾಡ್ಬೇಕನ್ನೋಂಥ ಒಂದು ವಿಚಾರ ನಮಗೆ ಬರ್ತದೆ. ಆ ಕಾರಣಕ್ಕಾಗಿ ನಿಮಗೂ ನಿಮ್ಮ ತಂಡಕ್ಕೂ ನನ್ನ ಶುಭಾಶಯಗಳು ಹೇಳ್ತೀನಿ. ನೀವು ಪ್ರೀತಿಯಿಂದ ನಮಗೆ ಬಂದು ಸಂದರ್ಶನ ಮಾಡಿದ್ದೀನಿ, ನಿಮಗೆ ಧನ್ಯವಾದ. ವೀಕ್ಷಕರೇ, ಇಲ್ಲಿವರೆಗೂ ಜಿಲ್ಲೆಯ ಹಾಲುಮತ ಸಮಾಜದ ಪ್ರಭಾವಿ ಮುಖಂಡರಾದಂಥ ಸೋಮನಾಥ್ ಕಳಿಮಳಿ ಸಾಹೇಬರು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ವಾಹಿನಿಯೊಂದಿಗೆ ತಮ್ಮ ರಾಜಕೀಯ, ತಮ್ಮ ಬಾಲ್ಯ ಹಾಗೂ ಅಹಿಂದ ವರ್ಗದ ಸಮಸ್ಯೆಗಳ ಕುರಿತು ಸಮಗ್ರವಾಗಿ ನಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ನಮ್ಮ ವಾಹಿನಿಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.